ಇದು ಮಣ್ಣಲ್ಲ, ಇದು ಮಣ್ಣಲ್ಲ. ಅಲ್ಲ, ಇದು ನೋಡ್ಬೇಕಾದ್ರೂ ಅದೇ ಅನಿಸ್ತು, ಇದು ಮಣ್ಣಲ್ಲ. ಹೌದು, ನಾವು ಮಳೆ ನೀರನ್ನ ಶೇಖರಣೆ ಮಾಡಿ ಇದೇ ಮಳೆ ನೀರಿಂದ ಈ ಬೆಳೆಗೆ ಡ್ರಿಪ್ ಮುಖಾಂತರ ಬಳಸ್ತೀವಿ. ಈ ತರ ನಾವು ಮಾಡ್ತಾರೆ ನಾವು ಒಬ್ಬರೇ. ಇದು ನಮ್ದು ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಯಾವುದು? ಇದು ರೈನ್ ಕಲೆಕ್ಷನ್ ಸಿಸ್ಟಮ್. ರೈನ್ ಕಲೆಕ್ಷನ್ ಇದರಲ್ಲಿ ನಿಮ್ಗೆ 1 ಎಕರೆಗೆ 10 ಲಕ್ಷ ರೂಪಾಯಿ ಬರುತ್ತೆ. ನಾವು ಪಾಲಿ ಹೌಸ್ ಅಲ್ಲಿ ಬೆಳಿಬೇಕಾದಂತ ಎಲ್ಲದನ್ನು ಈ ನಾವು ಶೇಡ್ ನೆಟ್ ವಿತ್ ಕೇಬಲ್ ಪರ್ಲಿನ್ ರೈನ್ ಕಲೆಕ್ಷನ್ ಸಿಸ್ಟಮ್ ಅಲ್ಲಿ ಬೆಳಿಬಹುದು. ಸಬ್ಸಿಡಿ ಗವರ್ಮೆಂಟ್ 1 ಎಕರೆವರೆಗೂ ಕೊಟ್ಟು ನಾವು ಮಣ್ಣನ್ನು ಇಷ್ಟು ಕೈಯಿಂದ ಹೆಂಗ್ ತೆಗಿಯಕ್ಕಾಗತ್ತಾ? ಹೌದು, ಸಾಧ್ಯನೇ ಇಲ್ಲ. ಇದೇನಿದು? ಫಾಗರ್. ಇದು 2 ಮೋಟರ್ ಆನ್ ಮಾಡಬಹುದು, 16 ವಾಲ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಫಾಗರ್ ಆನ್ ಆಯ್ತು. ಇವೆಲ್ಲ ಸೊಲನಾಯ್ಡ್ ವಾಲು, ಅಂದ್ರೆ ಇದು ಕಂಪ್ಲೀಟ್ಲಿ ವೈರ್ಲೆಸ್. ನಾನು ಫರ್ಟಿಲೈಸರ್ ಬರೀ 6 ನಿಮಿಷ ಕೊಡ್ತೀನಿ, ನೀರು 10 ನಿಮಿಷ ಕೊಡ್ತೀನಿ. ಈಗ ಅರಿಶಿನಕ್ಕೆ ನಿಮ್ಗೆ ಒಂದು ಎಕರೆಗೆ 40 ಟನ್ಸ್. ಫಸ್ಟ್ ಇಯರ್ ನಾ ಮಾಡ್ತೀನಿ ಅಂದ್ರೆ 1 ಎಕರೆಗೆ 40 ಟನ್ಸ್ ಇಟ್ಕೊಳಕ್ ಅಡ್ಡಿ ಇಲ್ಲ. 40 ಟನ್ 1 ಎಕರೆಗೆ ಹಸಿದು. ಮೋಟರ್ ಆನ್ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. ವಾಲ್ 1, ವಾಲ್ 2, ವಾಲ್ 3 ಯಾವ ವಾಲ್ ಆನ್ ಆಯ್ತು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಈವನ್ ಡಿಸ್ಪ್ಲೇನೂ ಬರುತ್ತೆ, ಮೊಬೈಲ್ ಆಪ್ ಅಲ್ಲೂ ಬರುತ್ತೆ. ಸೊ ಎರಡೂ ಕಡೆ ಗೊತ್ತಾಗುತ್ತೆ. ವೀಕ್ಷಕರೇ, ಇವತ್ತು ನಾವು ಈಸಿ ಗ್ರೋ ಕಂಪನಿಯ ಒಂದು ಪಾಲಿ ಹೌಸ್ ಅಂತ ಹೇಳ್ಬಿಟ್ಟು ನೀವೇನು ಕರಿತೀರಲ್ಲ, ಈ ಪಾಲಿ ಹೌಸಿನ ಇನ್ನೊಂದು ಮಜಲು. ಪಾಲಿ ಹೌಸ್ ಅಂತ ಕರೆಯಕ್ಕಾಗೋದಿಲ್ಲ ಅಲ್ವಾ ಸರ್? ಹೌದು, ಪಾಲಿ ಹೌಸ್ ಅಂತ ಕರೆಯಕ್ಕಾಗಲ್ಲ. ಸೊ ಪಾಲಿ ಹೌಸ್ ತರನೇ ಇರುವಂತಹ ಮತ್ತೊಂದು, ಅದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಒಂದು ಡಿಸ್ಕ್ರಿಪ್ಷನ್ಸ್ನ ಸರ್ ಬಾಯಿಂದನೇ ನಾನು ನಿಮಗೆ ಹೇಳಿಸ್ತಾ ಹೋಗ್ತೀನಿ. ಸರ್, ಈ ಸೆಟಪ್ ಏನು? ಇದು ಪಾಲಿ ಹೌಸ್ ಅಲ್ಲಿ ಇರುವಂತ ಎಲ್ಲಾ ಬೆನಿಫಿಟ್ ನ ಅರ್ಧ ರೇಟಿನಲ್ಲಿ ನಾವು ಹೇಗೆ ಪಡಿಬಹುದು ಅನ್ನೋದನ್ನ ಇದರ ಅನ್ವೇಷಣೆ. ಇದು ಹೇಗಂದ್ರೆ ನಮ್ದು ಶೇಡ್ ನೆಟ್. ಇದು ಶೇಡ್ ನೆಟ್. ಓಕೆ. ಈ ಶೇಡ್ ನೆಟ್ ಕೇಬಲ್ ಪರ್ಲಿನ್ ಶೇಡ್ ನೆಟ್. ಇದು ಪೈಪ್ ಶೇಡ್ ನೆಟ್ ಅಲ್ಲ. ಇದ್ರ ಅಡ್ವಾಂಟೇಜ್ ಕೇಬಲ್ ಪರ್ಲಿನ್ ಪೈಪ್ ಶೇಡ್ ನೆಟ್ ಗಿಂತ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಕೇಬಲ್ ಪರ್ಲಿನ್ ಅಂದ್ರೆ ಇವು ತಂತಿಗಳಿಂದ ಗಟ್ಟಿ ಮಾಡಿ ಎಳೆದು ನಾವು ಅಲ್ಲಿಗೆ ಲಾಸ್ಟ್ ಗೆ ಆಂಕರ್ ಮಾಡಿರ್ತೀವಿ. ಈಗ ಕಂಬದ ಲೈಟಿನ ಕಂಬ ಹೇಗೆ ಕಟ್ಟಿರ್ತಾರಲ್ಲ, ಆ ತರ ಪೂರಾ ಶೇಡ್ ನೆಟ್ ನಿಂತಿರೋದು ಹಗ್ಗದ ಬಲದಿಂದ. ನಾನು ಎರಡು ತರದ್ ಕಾಣ್ತಾ ಇದ್ದೀನಿ. ಮೇಲ್ಗಡೆ ಶೇಡ್ ನೆಟ್ ಇದೆ ಅನ್ಸುತ್ತೆ. ಹೌದು. ಕೆಳಗಡೆ ಬೇರೆನಾ? ಕೆಳಗಡೆ ಏನಿದೆ ಅಲ್ಲ, ಫಸ್ಟ್ ಲೇಯರ್ ಶೇಡ್ ನೆಟ್ ನೋಡಿದೀವಿ ನಾವು, 50% ಲೇಯರ್. ಈ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಅದು? ಹೌದು. ಅದ್ರ ಕೆಳಗಡೆ ಇಲ್ಲಿ ಮತ್ತೆ ಹಗ್ಗ ಕಟ್ಟಿದ್ವಿ ನೋಡಿ ಮೂಲೆಯಲ್ಲಿ. ಹೌದು, ಇದು 2ನೇ ಲೇಯರ್. ಇದು ಲೇಯರ್ ಅಂತೀವಿ. ಇದಕ್ಕೆ ರೈನ್ ಕಲೆಕ್ಷನ್ ಸಿಸ್ಟಮ್ ಅಂತ ಮಾಡಿದೀವಿ. ರೈನ್ ಕಲೆಕ್ಷನ್ ಸಿಸ್ಟಮ್ ಅಂದ್ರೆ ಶೇಡ್ ನೆಟ್ ಅಲ್ಲಿ ನಿಮಗೆ ನೀರು ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹೌದು, ಅದೇ ಡಿಫರೆನ್ಸ್ ನಮ್ಮ ಈ ಪಾಲಿ ಹೌಸಿಗೂ ಮತ್ತೆ ಇದಕ್ಕೆ ಶೇಡ್ ನೆಟ್ಗೂ ಇರುವಂತ ವ್ಯತ್ಯಾಸ. ಓಕೆ. ಸೊ ಅದನ್ನ ನಾವು ಇಲ್ಲಿ ನೀರು ಕಟ್ ಮಾಡ್ಬಿಟ್ಟಿದ್ವಿ ಮೇಲೆ ತಳಗ್, ನಮ್ ಗಿಡದ ಮೇಲೆ ಬೀಳಲ್ಲ, ಬೆಳೆ ಮೇಲೆ ಬೀಳಲ್ಲ. ಸೊ ಈ ನೀರು ಹೇಗೆ? ಈ ನೀರು ಬಿದ್ದಿದ್ದನ್ನ ಏನ್ ಮಾಡ್ಬಿಡ್ತೀವಿ, ಮಧ್ಯಕ್ಕೆ ಒಂದು ಹೋಲ್ ಹಾಕಿದೀವಲ್ರಿ ಇಲ್ಲಿ. ಇದು 8 ಮೀಟರ್ ಬೈ 4 ಮೀಟರ್ ಸೈಜ್ ಇದೆ. ಓಕೆ. ಇದು ಮಧ್ಯಕ್ಕೆ ಸೆಂಟರ್ ನಲ್ಲಿ ಒಂದು 2.5 ಇಂಚ್ ಔಟ್ಲೆಟ್ ಮಾಡಿದೀವಿ. ಈ ಪೈಪ್, ಆ ಪೈಪ್. ಓಕೆ. ಆ ಪೈಪ್ ಇಂದ ಇಲ್ಲಿ ನಾವು ಮತ್ತೆ PVC ಪೈಪ್ ಕನೆಕ್ಟ್ ಆಗಿದೆ. ಹೌದು. ಆ PVC ಪೈಪ್ ಇಂದ ಸೀದಾ ನಮ್ಗೆ ಕೃಷಿ ಹೊಂಡಕ್ಕೆ ಹೋಗ್ಬಿಡುತ್ತೆ. ನೀರ್ ಕಲೆಕ್ಷನ್ ಹೋಗ್ಬಿಡುತ್ತೆ ಕೃಷಿ ಹೊಂಡ. ಸೊ ನಾವು ಮಳೆ ನೀರನ್ನ ಶೇಖರಣೆ ಮಾಡಿ ಇದೇ ಮಳೆ ನೀರಿಂದ ಈ ಬೆಳೆಗೆ ಡ್ರಿಪ್ ಮುಖಾಂತರ ಬಳಸ್ತೀವಿ. ಓಕೆ ಓಕೆ ಓಕೆ. ಸೊ ಆ ಒಂದು ಅಡ್ವಾಂಟೇಜ್ ಇದೆ. ಸೊ ಇದು ಪೈಪ್ ಅದು ಇಲ್ಲಿಂದ ನಿಮಗೆ ಇದಕ್ಕೆ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಕೃಷಿ ಹೊಂಡಕ್ಕೆ ಕನೆಕ್ಟ್ ಮಾಡಿದೀವಿ. ಸೊ ಇದು ಟೋಟಲ್ ಏರಿಯಾ ಎಷ್ಟಿದೆ ಸರ್? ಇದು 25 ಗುಂಟೆ ಇದೆ ಸರ್. ಇದು 25 ಗುಂಟೆ. 25 ಗುಂಟೆ, 1 ಎಕರೆಗಿಂತ ಕಡಿಮೆ. 1 ಎಕರೆಗಿಂತನೂ ಕಡಿಮೆ, ಅರ್ಧ. ಸೊ ಈಗ ನಾನು ಕೇಳ್ಬೇಕಾಗಿರೋಂಥದ್ದು, ಈಗ ಪಾಲಿ ಹೌಸ್ ಮತ್ತೆ ಈಗ ನೀವು ಶೇಡ್ ನೆಟ್ ಇಂದು ಈ ಒಂದು ಇದನ್ನ ನಾನು ಇತ್ತೀಚಿನ ಭಾಗದಲ್ಲಿ ಮತ್ತೆ ಬಹುಶಃ ಯಾರು ಮಾಡ್ತಾ ಇದ್ದೀರಾ ಅಥವಾ ನೀವು ಒಬ್ಬರೇ ಮಾಡ್ತಿರೋದೇ ಹೇಗೆ? ಈ ತರ ನಾವು ಮಾಡ್ತಾರೆ ನಾವು ಒಬ್ಬರೇ. ಇದು ನಮ್ದು ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಇದು ಯಾವುದು? ಇದು ರೈನ್ ಕಲೆಕ್ಷನ್ ಸಿಸ್ಟಮ್. ರೈನ್ ಕಲೆಕ್ಷನ್ ಸಿಸ್ಟಮ್. ಓಕೆ. ಕೇಬಲ್ ಪರ್ಲಿನ್ ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ನಾವು ಕೇಬಲ್ ಪರ್ಲಿನ್ ರೈನ್ ಕಲೆಕ್ಷನ್ ಗೆ ಇದು ಲೋಡ್ ತುಂಬಾ ಡಬಲ್ ಲೋಡ್ ಬರುತ್ತೆ, ಗಾಳಿ ಲೋಡ್ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಕೇಬಲ್ ಪರ್ಲಿನ್ ಮಾಡುವಂತ ವಿಧಾನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು, ಮಜಬೂತ್ ಮಾಡ್ಬೇಕಾಗುತ್ತೆ. ನಾಳೆಗೆ ಇದು ಗಾಳಿಗೆ ಏನು ಆಗ್ಬಾರ್ದು, ಇದು ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಅಂತೀವಲ್ಲ, ಅದೇನು ಆಗಬಾರ್ದು ತರ ಡಿಸೈನ್ ಮಾಡಿ ಇದನ್ನ ಈ ತರ ಮಾಡಿರ್ತೀವಿ. ಓಕೆ. ಸೊ ದಟ್ ಇದು ನಮ್ಗೆ ನಾಳೆ ಎಲ್ಲದಕ್ಕೂ ತಡ್ಕೊಳುತ್ತೆ. ಇದ್ರಲ್ಲಿ ಕೆಳಗಡೆ ನೀವು ಮತ್ತೆ ಇನ್ನೊಂದು ಲೇಯರ್ ಮಾಡ್ಕೋಬಹುದು. ಸೌತೆಕಾಯಿ ಮಾಡೋರಿಗೆ ಅಲ್ಲಿ ಒಂದು ದಂತಿ ಹಾಕಿದೀವಿ. ಅಲ್ಲಿ ಕೂಡ ನೀವು ಇದು ಸೌತೆಕಾಯಿಗೆ ಟ್ರೆಲಿಸ್ ಅಂತ ಹೇಳ್ತೀವಲ್ಲ, ಟ್ರೆಲಿಸ್ ಅಂತ ನಾವು ಏನ್ ಕರಿತೀವಿ ಆ ರೀತಿ ಮಾಡ್ಕೊಬಹುದು. ಹಗ್ಗ ಬಿಟ್ಕೊಂಡು ನಾವು ಟ್ರೆಲಿಸ್ ಕೂಡ ಮಾಡ್ಕೋಬಹುದು. ಅದನ್ನು ಮಾಡ್ಕೋಬಹುದು. ಹೀರೆಕಾಯಿ ಆಯ್ತು, ಸೌತೆಕಾಯಿಗೆ ಅಥವಾ ಟೊಮೆಟೊಗೆ. ನನಗೆ ಈ ನಿಮ್ಮ ಪಾಲಿ ಹೌಸ್ ಮತ್ತೆ ಈ ನಿಮ್ಮ ಈ ಒಂದು ಸಿಸ್ಟಮ್ ಈ ಎಕ್ಸಾಕ್ಟ್ ಆಗಿ ಏನಂತ ಕರಿತೀರಿ ಅಂತ ಹೇಳಿದ್ರಲ್ಲ? ಶೇಡ್ ನೆಟ್ ವಿತ್ ರೈನ್ ಕಲೆಕ್ಷನ್, ಕೇಬಲ್ ಪರ್ಲಿನ್ ವಿತ್ ರೈನ್ ಕಲೆಕ್ಷನ್ ಸಿಸ್ಟಮ್. ರೈನ್ ಕಲೆಕ್ಷನ್ ಸಿಸ್ಟಮ್. ಓಕೆ. ಈ ಸಿಸ್ಟಮ್ ಅಲ್ಲಿ ಮತ್ತೆ ಆ ಪಾಲಿ ಹೌಸ್ ಸಿಸ್ಟಮ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಒಳಗಡೆ ಬಂದಿದ ತಕ್ಷಣನೇ ಒಂದು ಈ ಹೀಟ್ ಅಲ್ಲಿ ನಾವು ಇಷ್ಟೊತ್ತಿಗೆ ಬೇವು ಹೋಗ್ತಾ ಇದ್ವಿ, ಒಂಥರ ಬೆಂದಂಗ್ ಅನಿಸ್ತಾ ಇತ್ತು. ಇಲ್ಲಿ ಆ ರೀತಿ ಒಂದು ಏನೂ ಸಮಸ್ಯೆ ಇಲ್ಲ. ಅದೇ ಒಂದು ಪ್ಲಸ್ ಪಾಯಿಂಟ್ ಇದೆ ಇದರಲ್ಲಿ. ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಸೊ ಜೊತೆಗೆ ಗಾಳಿನೂ ತುಂಬಾ ಚೆನ್ನಾಗಿ ಹರಿಯುತ್ತೆ. ಆ ಕಡೆಯಿಂದ ಈ ಕಡೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ನಮ್ಗೆ ವಿಂಡ್
ಗಾಳಿ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಇಲ್ಲಿ ನಾನು ಕೇಳಬೇಕಾಗಿರುವಂಥದ್ದು ಸರ್, ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇದು ಅರಿಶಿನ. ಹೌದು. ಈ ಸೆಟಪ್ಗಳು ಪಾಲಿ ಹೌಸ್ ಅಲ್ಲಿ ನಾವು ಏನೇನ್ ಬೆಳೆಗಳನ್ನ ಬೆಳಿತೀವಿ ಎಲ್ಲದನ್ನು ಇಲ್ಲಿ ಬೆಳಿಬೋದಾ ಹೇಗೆ? ಹೌದು, ನಾವು ಪಾಲಿ ಹೌಸ್ ಅಲ್ಲಿ ಬೆಳಿಬೇಕಾದಂತ ಎಲ್ಲದನ್ನು ಈ ನಾವು ಶೇಡ್ ನೆಟ್ ವಿತ್ ಕೇಬಲ್ ಪರ್ಲಿನ್ ರೇನ್ ಕಲೆಕ್ಷನ್ ಸಿಸ್ಟಮ್ ಅಲ್ಲಿ ಬೆಳಿಬಹುದು. ಅದು ಅಲ್ದೇನೆ ಸ್ವಲ್ಪ ಎಡಿಷನಲ್ ಬೆಳಿಬಹುದು. ಉದಾಹರಣೆಗೆ ಅರಿಶಿಣನೇ ತಗೊಳ್ಳಿ ನಾವು. ಹೌದು, ನಾನು ಅರಿಶಿನ ಇಂಥದನ್ನೆಲ್ಲ ನಾನು ನೋಡಿರ್ಲಿಲ್ಲ, ಕಮ್ಮಿ. ಹೌದು, ನಾವು ಸೌತೆಕಾಯಿ ಮತ್ತು ಮೆಣಸಿನಕಾಯಿ, ಕ್ಯಾಪ್ಸಿಕಮ್ ಇದನ್ನೆಲ್ಲ ಜಾಸ್ತಿ ನಾವು ಬೆಳಿತೀವಿ. ಅಲ್ಲಿ ಹೀಟ್ ನಮಗೆ ಪೂರಕ. ಹೌದು, ಯಾಕಂದ್ರೆ ಬೇಗ ಹೂ ಬಿಡುತ್ತೆ, ಗ್ರೋ ಆಗ್ಬೇಕು. ಅಲ್ಲಿ ಹೀಟ್ ನಮಗೆ 4 ಡಿಗ್ರಿ ನಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿ ಎಲ್ಲಿ ನಮಗೆ ಅಥವಾ ಹೂವಿಂದ ಇರ್ಬೋದು, ಅಲ್ಲಿ ಜಿಪ್ಸಿಫಿಲಿಯಾ ಮಾಡ್ಬೋದು ಅಥವಾ ಕ್ರಿಸಾಂಥೆಮಮ್ ಮಾಡ್ಬೋದು. ಇಂಥವೆಲ್ಲ ಹೂವಿಂದ ಮಾಡ್ಬೇಕಾದ್ರೆ ನೀವು ಪಾಲಿ ಹೌಸ್ ಹಾಕಿದಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಅಲ್ಲಿ ಹೀಟ್ ಏನಾಗುತ್ತೆ, ಹೂಗಳನ್ನ ಜಾಸ್ತಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಇದು ಕೋಲ್ಡ್ ಪದಾರ್ಥ ಇದು ಇಲ್ಲಿ ನಮಗೆ ಹೀಟ್ ಜಾಸ್ತಿ ಆದಂಗೆಲ್ಲ ನಮಗೆ ಇದು ಮತ್ತೆ ಫ್ಯಾನ್ ಅಂಡ್ ಪ್ಯಾಡ್ ಅಂತ ಹೇಳಿ ಟೆಂಪರೇಚರ್ ಡೌನ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಅಂಥ ಒಂದು ಬೆಳೆಗಳಿಗೆ ಯಾವುದು ವಿಚ್ ಲವ್ಸ್ ಲೋವರ್ ಟೆಂಪರೇಚರ್ ಅಂಥ ಬೆಳೆಗಳಿಗೆ ಇದು ಹೇಳಿ ಮಾಡಿಸಿದಂಥ ಇದು. ಅದರ ಅರ್ಥ ಇದು ಹೂಗಳನ್ನ ಬೆಳೆಯಕ್ಕೆ ಬರಲ್ಲ ಅಂತಲ್ಲ. ಇದ್ರಲ್ಲಿ ಹೂಗಳನ್ನು ನಾವು ಕಡಿಮೆ ಅರ್ಧ ದುಡ್ಡಿನಲ್ಲಿ ಬೆಳ್ಕೋಬಹುದು. ಸೌತೆಕಾಯಿನೂ ಇದ್ರಲ್ಲಿ ಹಾಕಿದೀವಿ. ಸೌತೆಕಾಯಿನೂ ಇಂಗ್ಲಿಷ್ ಸೌತೆಕಾಯಿನ ಇದ್ರ ಕೆಳಗೆ ಹಾಕಿದೀವಿ, ಅದನ್ನು ಕೂಡ ಚೆನ್ನಾಗಿ ಬಂದಿದೆ. ಇದು ಮೇಲ್ಗಡೆ ಒಂದು ಸ್ಟ್ರಕ್ಚರ್ ಬಗ್ಗೆ ಆಯ್ತು. ಈಗ ಕೆಳಗಡೆ ಸ್ಟ್ರಕ್ಚರ್ಗಳು ಆಯ್ತಾ, ಕೆಳಗಡೆ ನೀವು ಏನು ಸೆಟಪ್ ಮಾಡ್ಕೊಂಡಿದ್ದೀರಲ್ಲ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಕೊಡ್ಬೋದಾ, ಹೇಗೆ ಏನು ಎತ್ತ ಅಂತ ಹೇಳ್ಬಿಟ್ಟು? ಓಕೆ, ಸೊ ಇಲ್ಲಿ ನಾವು ನೋಡ್ತೀವಿ, ಇದು ನಾವು ನೆಲದ ಮೇಲೆ ಬೆಳೆದಿಲ್ಲ, ಇದು ಗ್ರೋ ಟ್ರೇ ಅಂತ ಮಾಡಿದೀವಿ. ಗ್ರೋ ಟ್ರೇ, ಈ ಗ್ರೋ ಟ್ರೇ ನೋಡಿ ಹೇಗಿದೆ ಬಟ್ಟೆ ಇದು. ಇದು 1.2 mm ಥಿಕ್ನೆಸ್ ಬಟ್ಟೆ. ಇದು ನೀರು ಆಡುತ್ತೆ, ಗಾಳಿ ಆಡುತ್ತೆ ಎಲ್ಲ ಕಡೆ. ಏನ್ ಬಟ್ಟೆ ಅದು? ಅದು ಇದಕ್ಕೆ ಗ್ರೋ ಟ್ರೇ ಬಟ್ಟೆ ಅಂತಾರೆ. ಸೊ ಈ ಬಟ್ಟೆಯಲ್ಲಿ ನಾವು ಮಾಡಿದ್ದು ಇದನ್ನ. ಇದು ಸಿಂಪಲ್ ಆಗಿ ಮಾಡಿದೀವಿ ನೋಡ್ರಿ. ಇಲ್ಲಿ ರಾಡ್ ಹಾಕಿ ಇಲ್ಲಿ ನಾವು ಕಟ್ಕೊಂಡಿದ್ದೀವಿ. ಹೌದಲ್ವಾ? ಸೊ ಇದು ಮಾಡ್ಲಿಕ್ಕೆ ಎಲ್ಲ ರೈತರು ತಮ್ಮ ಹೊಲದಲ್ಲೇ ಮಾಡ್ಕೋಬಹುದು. ಇದನ್ನ ಓಕೆ, ಈಸಿ ಇದೆ. ಕರೆಕ್ಟ್. ಸೊ ಇದನ್ನ ನಾವು ಒಂದು ಕಡೆಗೆ ಈ ಒಂದು ಎಷ್ಟು ಸೆಂಟಿಮೀಟರ್ ಇದೆ, ಇದು 60 ಸೆಂಟಿಮೀಟರ್ ಅಗಲ. ಓಕೆ, ಅಂದ್ರೆ 2 ಅಡಿ ಅಗಲ ಇದೆ. ನಾವು ಇದನ್ನ 8 ಮೀಟರ್, ಯಾಕಂದ್ರೆ ಇದು ಒಂದು ಅಂಕಣದಿಂದ ಒಂದು ಅಂಕಣ 8 ಮೀಟರ್ ಬರುತ್ತಲ್ವಾ. ಸೊ 8 ಮೀಟರ್ ಉದ್ದಕ್ಕೆ ಒಂದು ಬ್ಯಾಗ್ ಮಾಡಿದ್ವಿ. 8 ಮೀಟರ್ ಉದ್ದ ಒಂದು ಬ್ಯಾಗ್. ಓಕೆ, ಅದೇ ರೀತಿ ಬ್ಯಾಗು ಹೀಗೆ ಬ್ಯಾಗ್ ಇಟ್ಕೊಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಬ್ಯಾಗ್ಗಳು ಇಟ್ಕೋಬಹುದು. ಎಷ್ಟು ಬೇಕೋ ಅಷ್ಟು. ಯಾರಿಗೋ ನಮ್ಗೆ ಇಲ್ರಿ ನಮ್ಗೆ 4 ಮೀಟರ್ ಬ್ಯಾಗ್ ಬೇಕಂದ್ರೂ ಮಾಡ್ಕೋಬಹುದು. ಆ ರೀತಿನೂ ಮಾಡ್ಕೋಬಹುದು. ಫ್ಲೆಕ್ಸಿಬಲ್ ಆಗಿ. ಈಗ ಇದು ಮಣ್ಣಲ್ಲ, ಇದು ಮಣ್ಣಲ್ಲ ಅಲ್ಲ, ಇದು ನೋಡ್ಬೇಕಾದ್ರೂ ಅದೇ ಅನಿಸ್ತು, ಇದು ಮಣ್ಣಲ್ಲ. ಹೌದು. ಇದ್ರ ಬಗ್ಗೆ ಸ್ವಲ್ಪ ಗ್ರೋಯಿಂಗ್ ಮೀಡಿಯಾ ಅಂತ ನೀವು ಕರೀತೀವಿ. ಗ್ರೋಯಿಂಗ್ ಮೀಡಿಯಾ ಅಂತ ಕರಿತೀವಿ ನಾವು ಇದಕ್ಕೆ. ಈಗ ಗ್ರೋಯಿಂಗ್ ಮೀಡಿಯಾ ಅಂತಂದ್ರೆ ಈಗ ನೋಡಿ ಇದರಲ್ಲಿ ಅನೇಕ ಪದಾರ್ಥಗಳಿದಾವೆ. ಆಮೇಲೆ ನೀವು ಇದು ಭತ್ತದ ತೌಡು ಕೂಡ ನೋಡ್ತೀರಿ ಒಂದೊಂದು. ಇಲ್ಲಿ ಭತ್ತದ ಹಸ್ಕು. ಇಲ್ಲಿ ನಮ್ಮ ಲೋಕಲಿ ಅವೈಲೇಬಲ್ ಮಟೀರಿಯಲ್ ಬಳಸ್ಕೊಂಡ್ಬಿಟ್ಟು ಮಾಡಿದೀವಿ ನಾವು. ಓಕೆ. ಸೊ ಈ ತರ ಮಾಡಿದಾಗ ನಮ್ಗೆ ರೇಟ್ ಏನು ಕಡಿಮೆ ಆಗುತ್ತೆ, ಪ್ಲಸ್ ಏರಿಯೇಷನ್ ಆಗುತ್ತೆ. ಇದು ಬೆಳೆಗೆ ಪೂರಕ ಆಗುತ್ತೆ. ಇದು ಮಣ್ಣಿನ ಬದಲಾಗಿ ಬಳಸುವಂತ ಒಂದು ಇದು. ಹೌದು, ಗ್ರೋಯಿಂಗ್ ಮೀಡಿಯಾ. ಇದರಲ್ಲಿ ಏನೇನು ಬೆಳೆ ಬೆಳೆಸ್ಬೋದು ನಾವು? ಅರಿಶಿನ, ಶುಂಠಿ, ಸೌತೆಕಾಯಿ, ಬದನೆಕಾಯಿ ಎಲ್ಲ ಬೆಳೆನೂ. ಆಮೇಲೆ ಸೊಪ್ಪುಗಳು, ನಾವು ಮೆಂತೆನೂ ಬೆಳೆಸಿವಿ. ಇದ್ರಾಗ ಎಲ್ಲದು ಲೆಟ್ಯೂಸು, ಏನ್ ಹೊಸ ಬಂದವಲ್ರಿ, ಅವು ಬಹಳ ಚೆನ್ನಾಗಿ ಬರ್ತಾವೆ ಇದರಲ್ಲಿ. ಓಕೆ. ಯಾಕಂದ್ರೆ ಇದು ಮಣ್ಣು ಬಹಳ ಹಗುರವಾಗಿರುತ್ತೆ. ಎಷ್ಟು ಈಸಿ ಇದೆ ನೋಡಿ. ಕೈಯಿಂದ ನಾವು ಮಣ್ಣನ್ನು ಇಷ್ಟು ಕೈಯಿಂದ ಹೆಂಗೆ ತೆಗಿಯಕ್ಕಾಗುತ್ತಾ? ಹೌದು, ಸಾಧ್ಯನೇ ಇಲ್ಲ. ಸೊ ಇದು ಗಡ್ಡೆಗಳು ಬೆಳಿಲಿಕ್ಕೆ ಬಹಳ ಈಸಿ. ಇದು ಎಷ್ಟು ಟೈಮಿನ ಒಂದು ಇದು ಸರ್? ಇದು ಲೈಫು ಅಲ್ಲ, ಈಗ ನೀವು ಈ ಸೆಟಪ್ ಮಾಡಿಬಿಟ್ಟು ಇದು ಒಂದು 4 ಮಂತ್ಸ್ ಆಯ್ತು. 4 ಮಂತ್ಸ್ ಆಗಿರ್ಬೇಕು. 4 ಮಂತ್ಸ್. ಇಲ್ಲಿ ನಮ್ಮ ರೈತರು ರವೀಶ್ ಅವರು ಇಲ್ಲೇ ಹೊರಗಡೆ ಹೋಗಿದ್ದಾರೆ, ಬಂದಾಗ ಕರಿತೀನಿ. ಇದು 4 ತಿಂಗಳಾಯ್ತು ಇದು ಮಾಡಿಬಿಟ್ಟು. 4 ತಿಂಗಳಾಯ್ತು ಈ ಒಂದು ಸೆಟಪ್ ಮಾಡಿ. 4 ತಿಂಗಳಿಗೆ ಯಾವ ತಳಿ, ಅದ್ರ ಬಗ್ಗೆ ಏನಾರು? ಇದು ರಾಜೇಂದ್ರ ಸೋನಿ ಅಂತ ಒಂದು ಜಾತಿದು, ಬಿಹಾರ್ ಜಾತಿದು ಒಂದು ಅರಿಶಿನ ಹಾಕಿದೀವಿ. ಸೊ ಇದ್ರದ್ದು ಅಲ್ಲಿಂದ ನಾವು ಬೀಜ ತರಿಸಿ ಹಾಕಿರೋದು ಇದನ್ನ. ಈ ಬೀಜದಲ್ಲಿ ಇದು ಹೈ ಕುರ್ಕುಮಿನ್ ಕೊಡುವಂತ ತಳಿ. ಹೌದು, 7, 8. ಈಗ ಹೈ ಕುರ್ಕುಮಿನ್ ಡಿಮಾಂಡ್ ಇದೆ ಫಾರ್ಮಸ್ಯೂಟಿಕಲ್ ಇದರಲ್ಲಿ. ಟರ್ಮರಿಕ್ ಅಲ್ಲಿ ಡಿಮಾಂಡ್ ಇದೆ. ಹೌದು. ಈಗ ಅದು ಫಾರ್ಮಸ್ಯೂಟಿಕಲ್ ನವರು ಇದಕ್ಕೆ ಬಹಳ ಬೇಡಿಕೆ ಇದೆ. ಹೈಯರ್ ಕುರ್ಕುಮಿನ್ ಅದಕ್ಕೆ ಅವ್ರು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಔಷಧಿಗಂತ ಬಳಸ್ತಾರೆ, ಇಲ್ಲ ಕಾಸ್ಮೆಟಿಕ್ಸಿಗಂತ ಬಳಸ್ತಾರೆ. ಸೊ ಇವೆಲ್ಲ ಕಾರಣಕ್ಕೆ ಬಳಸೋದ್ರಿಂದ ಇದಕ್ಕೆ ಡಿಮಾಂಡ್ ಜಾಸ್ತಿ. ನಾವು ಬೇರೆಯವನ್ನ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಈ ಬೆಳೆಗೆ ಅವರು ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಎಲ್ಲ ಕಡೆ ಬೆಳೆಯಲ್ಲ. ನೆಲದ ಮೇಲೆ ನಾವು ಬೆಳೆದ್ರೆ 7 ಕುರ್ಕುಮಿನ್ ಬರೋದೇ ಇಲ್ಲ. ಹೌದು. ಇದೇ ಬೀಜನ ನೀವು ನೆಲದ ಮೇಲೆ ಹಾಕಿದ್ರೆ ಏನಾಗ್ಬೋದು ಅಂತ ಕೇಳ್ಬೋದು.
ಅದ್ರ ನೆಲದ ಮೇಲೆ ಹಾಕಿದ್ರೆ ನಮ್ಗೆ ಮತ್ತೆ 2-3%ಗೆ ಬಂದು ನಿಲ್ತದೆ. ಸೊ ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ಈಗ ಗ್ರೋಯಿಂಗ್ ಮೀಡಿಯಾ ನೀವು ತೋರಿಸಿದ್ರಿ, ಹೌದು. ಇದೆಲ್ಲ ಸೆಟಪ್ ಮಾಡ್ಬಿಟ್ಟು ನಾವು ಈ ಗ್ರೋಯಿಂಗ್ ಮೀಡಿಯಾ ಅಥವಾ ಈ ಇದೇನೋ ಬಿಟ್ಟು ಮಣ್ಣಲ್ಲಿ ಹಾಕಿದ್ರೆ ಹಾಕ್ಬೋದಾ? ಹಾಕಿದ್ರೆ ಮತ್ತೆ ಏನಾಗ್ಬಿಡುತ್ತಪ್ಪ ಅಂದ್ರೆ ಮಣ್ಣಲ್ಲಿ ಹೆವಿ ಮೆಟಲ್ಸ್ ಇರುತ್ತೆ. ಅದು ಎರಡನೇದಾಗಿ ಅದಕ್ಕೆ ನಾವು ಗೊಬ್ಬರ ಕೊಟ್ಟಾಗ ಮಣ್ಣು ಅರ್ಧ ಹಿಡ್ಕೊಂತೈತಿ, ಅರ್ಧ ಗಿಡಕ್ ಬಿಡುತ್ತೆ. ನಮ್ ಸಾಯಿಲ್ ಟೆಸ್ಟ್ ಇದೆಲ್ಲ ಮಾಡ್ಬೇಕು. ಒಂದೊಂದು ಮಣ್ಣು ಏನ್ ಮಾಡುತ್ತೆ, ಚಳಿಗಾಲದಲ್ಲಿ ಒಂಥರ ಬಿಹೇವಿಯರ್, ಬೇಸಿಗೆಯಲ್ಲಿ ಒಂಥರ ಬಿಹೇವಿಯರ್ ಮಾಡ್ತೈತಿ. ಅವಾಗ ನ್ಯೂಟ್ರಿಷನಲ್ ಕಂಟೆಂಟ್ ಚೇಂಜ್ ಆಗುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ನಾನು ಎದಿ ಇದಟ್ಟು ಹೇಳ್ಬೋದು, ನಾನು ನಿಮ್ಗೆ ನೀವು ಸಪ್ಲೈಯರ್ ಇದ್ರಿ ಅಂತ ಇಟ್ಕೊಳ್ಳೋಣ. ನೀವು ನಾನು ಒಂದು 5 ಟನ್ ಕೊಡ್ತೀನಿ ರೀ ಅಂತ ಹೇಳಿದ್ದೀನಿ ನಿಮ್ಗೆ. ಈಗ ನಾಳೆ ಏನೇನೋ ಆಗ್ತಾವ, ಮಳೆ ಹೆಚ್ಚಾಗ್ತೈತಿ, ತಂಪು ಹೆಚ್ಚಾಕೈತಿ. ಇವತ್ತು ನೋಡ್ರಿ ಚಳಿ ಸಿಕ್ಕಾಪಟ್ಟೆ ಐತಿ. ಈಗ ಹೋದ್ ತಿಂಗಳು ಮಳೆ ಸಿಕ್ಕಾಪಟ್ಟೆ ಇತ್ತು. ಹಿಂಗಿದ್ದಾಗ ಏನಾಗ್ಬಿಡುತ್ತೆ, ನಾನು ನಿಮ್ಗೆ ಎಕ್ಸ್ಪೆಕ್ಟೆಡ್ ಏನು ಕೊಡ್ತೀನಿ ಅಂತ ಹೇಳ್ತೀನಿ, ಸಪ್ಲೈಯರ್ಗೆ ಕೊಡಕ್ಕಾಗೋದಿಲ್ಲ. ನೀವು ಇಂಡಸ್ಟ್ರಿ ಅವ್ರು, ನೀವು ತಿನ್ನೋರಲ್ಲ. ನೀವು ಕಾಸ್ಮೆಟಿಕ್ಸ್ ಬೇಕೇ ಬೇಕು 5 ಟನ್. ಈಗ ಡಿಪೆಂಡ್ ಆಗಿರ್ತೀರಿ. ಈಗ ನಾನು ಇನ್ನೊಂದು ಕೇಳಬೇಕು, ಈ ಗ್ರೋಯಿಂಗ್ ಮೀಡಿಯಾ ನೀವು ತೋರಿಸಿದ್ರಿ, ಇದನ್ನ ನಾವು ಪ್ರತಿ ವರ್ಷ ಚೇಂಜ್ ಮಾಡ್ಬೇಕಾ ಅಥವಾ ಹೇಗೆ? ಈ ಗ್ರೋಯಿಂಗ್ ಮೀಡಿಯಾದೊಂದು ನಾವು ಇದು ಡಿಸೈನ್ ಮಾಡಿದೀವ್ರಿ. ಈ ಗ್ರೋಯಿಂಗ್ ಮೀಡಿಯಾ ಒಂದು ಡಿಸೈನ್ ಮಾಡಿದ್ವಿ ಅಂದ್ರೆ, ಇದು ಕಾಳು ಇದೆ ನೋಡ್ರಿ. ಹೌದು. ಈ ಕಾಳು ನೋಡ್ತೀರಾ, ಇದು ಫುಲ್ ಫೈನ್ ಪೌಡರ್ ಇಲ್ಲ, ಇದು ಕಾಳು ಇದೆ. ಈ ಕಾಳಿನ ಸ್ಟ್ರಕ್ಚರ್ ನಾವು ಮೇಂಟೈನ್ ಮಾಡಬೇಕು. ಅವಾಗ ಲೈಫ್ ಆಫ್ ಗ್ರೋಯಿಂಗ್ ಮೀಡಿಯಾ ಜಾಸ್ತಿ ಆಗುತ್ತೆ. ಓಕೆ. ಇದು ಪೂರಾ ನೈಸ್ ಆಗಿಬಿಟ್ರೆ ಏರ್ ಪಾಕೆಟಿಂಗ್ ಕುತ್ತಿಗೆ ಜಿಂಗ್ನಾಗ ಆಗ್ಬಿಡುತ್ತೆ ಬೇರಿಗೆ. ಹೌದು. ಅವಾಗ ಗಾಳಿ ಆಡಲ್ಲ. ಗಾಳಿ ಆಡಿದಾಗ ಏನಾಗ್ಬಿಡುತ್ತೆ, ಇದು ಆಸಿಡಿಟಿ ಅಂತಾರೆ, ಆಸಿಡಿಕ್ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸಿಡ್ಸ್ ರಿಲೀಸ್ ಮಾಡಿ ಈಗೇನು 6.5 pH ಅಂದ್ರೆ ಅದು ನಾರ್ಮಲ್ pH 7 ಅಂತೀವಿ. ಅದು ಯಾವಾಗ 5 ಅಂತ ಬಂದ್ಬಿಡುತ್ತೆ. ಕೋಕೋಪೀಟಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದ್ರೆ, ಒಂದು 6 ತಿಂಗಳು ನಾವು ನೀರು ದಿನ ಬಿಡ್ತೀವಲ್ರಿ, ಅದು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಂಪ್ಯಾಕ್ಟ್ ಆಗಿಬಿಡುತ್ತೆ. ಅದು ಆಮೇಲೆ ಅದು ನಿರ್ಜೀವ, ಅದು ಯೂಸ್ಲೆಸ್ ಆಗ್ಬಿಡುತ್ತೆ. ಹಾಗಾಗಿ ನಾವು ಮತ್ತೆ ತೆಗೆದು ಮತ್ತೆ ಹೊಸದು ಹಾಕ್ಬೇಕು. ಇಲ್ಲ ಹೊಸದ ಅರ್ಧ ಹಳೇದ ಅರ್ಧ ಮಿಕ್ಸ್ ಮಾಡಬೇಕು. ಸೊ ಹೊಸದ ಅರ್ಧಕ್ಕೂ ದುಡ್ಡಲ್ಲ. ಈಗ ನೋಡ್ರಿ, 1 ಎಕರೆಗೆ 200 ಟನ್ ಹಾಕಿ. 1 ಎಕರೆಗೆ 200 ಟನ್ ಗ್ರೋಯಿಂಗ್ ಮೀಡಿಯಾ ಹಾಕಿದೀವಿ. ಗ್ರೋಯಿಂಗ್ ಮೀಡಿಯಾದಲ್ಲಿ ನೀವು ಅವಾಗಲೇ ಹೇಳಿದಂತೆ ಒಂದು 5-6 ತರದ್ದು ಮಿಕ್ಸ್ಅಪ್ ಮಾಡ್ತೀವಿ. ಪ್ಲಸ್ ನ್ಯೂಟ್ರಿಷನ್ ಮಿಕ್ಸ್ ಮಾಡ್ತೀವಿ. ಓಕೆ. ಮಿಕ್ಸ್ ಮಾಡಿ ಇದು ಕೊಡ್ತೀವಿ. ಅದನ್ನು ನಾವು ಮತ್ತೆ ಮುಂದಿನ ವರ್ಷ ಮತ್ತೆ ನಾನು 100 ಟನ್ ತರಬೇಕಲ್ಲ 1 ಎಕರೆಗೆ. ಅದ್ರ ದುಡ್ಡು ರೈತ ದುಡಿಯೋದು ಖರ್ಚು ಮಾಡೋದು. ಹಾಗಾಗಿ ನಾವೇನು ಡಿಸೈಡ್ ಮಾಡಿದ್ವಿ, ಮತ್ತೆ ಮೇಲೆ ತಿರ್ಗಾ ಬಳಸ್ಬೇಕು ಅದನ್ನ. ಆ ಗ್ರೋಯಿಂಗ್ ಮೀಡಿಯಾ ಮತ್ತೆ ಈ ವರ್ಷ ತಗೊಂಡ್ರೆ ಮುಂದಿನ ವರ್ಷ ಎಷ್ಟು ಒಂದು 10-20 ಟನ್ ಹಾಕ್ಬೇಕು. ಯಾಕಂದ್ರೆ ನಾವು ರಾಶಿ ಮಾಡ್ಬೇಕು ನೋಡ್ರಿ, ಕೈ ಬಳಸೋತ್ತೆ ವೇಸ್ಟ್ ಆಯ್ತು, ಕೆಳಗೆ ಬಿದ್ದೋತು, ಹಿಂಗೆ ವೇಸ್ಟೇಜ್ ಆಗುತ್ತೆ. ಆ ವೇಸ್ಟೇಜನ್ನು ಮೇಕಪ್ ಮಾಡೋಕ್ಕೆ ಇದ್ರಲ್ಲಿ ಮತ್ತೆ ಈಗ ಮಣ್ಣಿಗೂ ಮತ್ತೆ ಗ್ರೋಯಿಂಗ್ ಮೀಡಿಯಾಗೂ ಕಂಪೇರ್ ಮಾಡಿದ್ರೆ ಮಣ್ಣಿಂದ ಕೆಲವು ರೋಗಗಳು ಬರ್ತವೆ, ನಿಮೆಟೋಡ್ಸು ಬರುತ್ತೆ ನೀವು ಹೇಳಿದ ಪ್ರಕಾರ. ಸೊ ಅವನು ನಮಗೆ ರೋಗಗಳದ್ದು ಒಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ನಮ್ಗೆ ಈಗ ಎಸ್ಪೆಷಲಿ ಇದು ಗಡ್ಡೆದು, ಇದು ರೈಸೋಮ್ಸ್. ರೈಸೋಮ್ಸು ನಿಮೆಟೋಡ್ಸು ಅಗ್ದಿ ಜೀವ, ಒಂದಕ್ಕೊಂದು ಪಂಚಪ್ರಾಣ ಅವಕ್ಕೆ. ಅವು ಎಲ್ಲೆಲ್ಲಿ ನೀವು ಗೆಣಸು ಹಾಕ್ರಿ, ಇಲ್ಲ ಅಂದ್ರೆ ನೀವು ಪೊಟ್ಯಾಟೊ ಹಾಕಿ, ಅರಿಶಿನ ಹಾಕಿ, ಶುಂಠಿ ಹಾಕಿ, ನೆಲದಲ್ಲಿ ಬರೋ ಬೀಟ್ರೂಟ್, ಇವೆಲ್ಲ ಬರ್ರಂತ ಬಂದ್ಬಿಡ್ತಾವ. ನಾನು ಬಂದೆ ಅಂತಾರ. ಇಲ್ಲೇನಾಗ್ಬಿಡುತ್ತೆ, ನಮಗೆ ಮಣ್ಣು ಬಿಟ್ಟು ಮೇಲೆ ಇರೋದ್ರಿಂದ ಇಲ್ಲಿ ನಾವು ಟ್ರೈಕೋಡರ್ಮಾ ಅಂತ ಒಂದು ಇವನ್ ಇದಾವಲ್ಲ, ಬಯೋ ಕಂಟ್ರೋಲ್ ಏಜೆಂಟ್ಸ್, ಸುಡೋಮೋನಾಸ್, ಟ್ರೈಕೋಡರ್ಮಾ ಇವನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ಬೋದು, ಅದನ್ನ ದೂರ ಇಡಬಹುದು. ಆಮೇಲೆ ನೋನ್ ಮೀಡಿಯಾ ಇಷ್ಟರಲ್ಲೇ ನಾ ಕಂಟ್ರೋಲ್ ಮಾಡಿದ್ರೆ ಸಾಕು. ಅದನ್ನ ಹೇಗೆ ಕೊಡ್ತೀರಾ? ಅದನ್ನ ನಾವು ಡ್ರಿಪ್ ನಲ್ಲಿ ಕೊಟ್ಬಿಡ್ತೀವಿ. ಡ್ರಿಪ್ ಮುಖಾಂತರ. ಈ ಡ್ರಿಪ್ ನಾನು ಕೇಳಲ್ಪಟ್ಟೆ, ಇದು ನಿಮಗೆ ನೀರು ಜಾಸ್ತಿ ಅನ್ಸಲ್ವಾ? ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು 3-4 ಲೀಟರ್ ಪರ್ ಅವರ್ ಹಿಂಗ್ ಹೋಗ್ತಾ ಇರುತ್ತೆ. ಅಂತದ್ರಲ್ಲಿ ಇದು ಗ್ರೋಯಿಂಗ್ ಮೀಡಿಯಾ ಇಷ್ಟಿರೋದ್ರಿಂದ ನೀರ್ನ ಹಿಡಿದಿಟ್ಕೊಳ್ಳಲ್ಲ. ಈ ಒಂದು ನಿಮ್ಮ ಗ್ರೋಯಿಂಗ್ ಮೀಡಿಯಾದ ನೀರು ಹಿಡಿದಿಟ್ಕೊಳ್ಳಲ್ಲ. ಹಂಗಿದ್ದಾಗ ನಿಮಗೆ ನೀರು ಜಾಸ್ತಿ ಬರೋದು ಇಂಥದ್ದು ಅನ್ಸಲ್ವಾ? ನೀರು ಜಾಸ್ತಿ ಬರೋದು ನಮಗೆ ಫಸ್ಟ್ ಇಯರ್ ನಾವು ಮಾಡಿದಾಗ, ಫಸ್ಟಿಗೆ ಒಂದು 3 ವರ್ಷದ ಕೆಳಗೆ ಸ್ಟಾರ್ಟ್ ಮಾಡಿದಾಗ ಇದು 4 ಲೀಟರ್ ಪರ್ ಅವರ್ ಎಲ್ಲ ಕಡೆ ಸಿಗುತ್ತೆ. ಡ್ರಿಪ್ಪರ್ಸ್ ಅದು ನಾರ್ಮಲ್ ಆಗಿ ಎಲ್ಲ ಕಡೆ ಎಲ್ಲ ರೈತರತ್ತು ಗೊತ್ತಿದ್ದೆ ಅದು ವಿಷಯ. ಅದನ್ನೇ ಬಳಸ್ತಾ ಇದ್ವಿ. ಸೊ ಒಂದೊಂದು ಗಿಡಕ್ಕೂ ಒಂದೊಂದು ಡ್ರಿಪ್ಪರ್ ಇದಾವೆ ನೋಡ್ರಿ. ಅವನು ಡ್ರಿಪ್ಪರ್ ಹಾಕಿದಾಗ ಏನಾಗ್ಬಿಡ್ತು, 4 ಒಂದು 12 ಲೀಟರ್ ಬಹಳ ನೀರ್ ಆಗ್ಬಿಟ್ಟು ನೀರ್ ಇಲ್ಲೆಲ್ಲ ಹರಿಯಕ ಕೆಳಗೆ ಹರಿಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಗಿಡಕ್ಕೆ ಮುಟ್ಟೋದಕ್ಕಿಂತ ಮುಂಚೆ ಅದು ಬರೀ ಕೆಳಗೆ ಹೋಗ್ಬಿಡ್ತು. ಹಿಂಗೆ ಅಗಲ ಹಾಕಕ್ಕೂ ಮುಂಚೆ ತಳಗೆ ಹೋಗ್ತಾ ಇತ್ತು. ಅವಾಗ ಏನ್ ಮಾಡಿದ್ವಿ, ಇದಕ್ಕೆ ಈಗ ಇವರು ಬಾಲಕೃಷ್ಣ ಅವರು ನಮ್ಗೆ 1 ಲೀಟರ್ ಪರ್ ಅವರ್ ಅಂತೇಳಿ ಮಾಡಿಕೊಟ್ರು. ಬಾಲಕೃಷ್ಣ ಅವರು ನಿಮ್ಮ ಕೋಪಾರ್ಟ್ನರ್ ಅವರು 1 ಲೀಟರ್ ಪರ್, ಅವ್ರದ್ದು ಫ್ಯಾಕ್ಟ್ರಿ ಇದೆ ಸ್ವಂತ. ಸೊ ಅವ್ರು ಏನ್ ಮಾಡಿದ್ರು, 1 ಲೀಟರ್ ಪರ್ ಅವರ್ ನಾವು ಮಾಡ್ಕೊಡೋಣ, ಅದರಿಂದ ಇದಕ್ಕೆ ಲಾಭ ಆಗುತ್ತೆ ಅಂತ ಅವ್ರು ಡಿಸೈಡ್ ಮಾಡಿ ಈ ವರ್ಷ ನಾವೆಲ್ಲ 1 ಲೀಟರ್ ಪರ್ ಅವರ್ ಬಳಸ್ತಾ ಇದೀವಿ. ಇದೆಲ್ಲ ಈಗ 1 ಲೀಟರ್ ಪರ್ ಅವರ್. 1 ಲೀಟರ್ ಪರ್ ಅವರ್. ಇದು ಜಸ್ಟ್ ಬರೀ ವಾಟರ್ ಮಾತ್ರ ಅಲ್ಲ, ಇದ್ರೊಟ್ಟಿಗೆ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವೇನೇನ್ ಆಡ್ ಅಪ್ ಮಾಡ್ತೀರಾ ಎಲ್ಲದೂ ಇದರಲ್ಲೇ ಬರುತ್ತೆ. ಹೈಡ್ರೋಫೋನಿಕ್ ಸೊಲ್ಯೂಷನ್ಸ್, NPK ಇರ್ಬೋದು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು,
ಅಥವಾ ನಿಮ್ಮ ಹ್ಯೂಮಿಕ್ ಆಸಿಡ್ ಹ್ಮ್. ಏನ್ ಬರ್ತಾವ ಬಯೋಮಾಲಿಕ್ಯೂಲ್ಸ್ ಅಂತೀವಿ, ಹೌದು. ಅವನು ಕೊಡ್ಬೋದು. ಸೊ ನಿಮ್ ಜೀವಾಮೃತದ್ದು ಫಿಲ್ಟರ್ ಮಾಡಿದಿರ್ತಲ್ಲ ಹೌದು. ಅದನ್ನು ಕೊಡ್ಬೋದು. ಸಿ ಇಟ್ ಈಸ್ ಅ ವೆರಿ ವರ್ಸಟೈಲ್ ಪ್ರೊಸೀಜರ್. ಸೊ ಎಲ್ಲದೂ ನಿಮಗೆ ಈ ಪೈಪ್ಗಳಲ್ಲಿ ಕೊಡ್ಬೋದು. ಪೈಪ್ಗಳಲ್ಲಿ ಬರುತ್ತೆ. ಹಾ. ಈ ಜೊತೆಗೆ ಗ್ರೋಯಿಂಗ್ ಮೀಡಿಯಾಗೆ ಮತ್ತೆ ಬೇರೆ ಇನ್ನೆಂತದ್ದು ಅಂತ ಹೇಳಿ ನೀವು ಕೈಯಿಂದ ಹಾಕುವಂತದ್ದು ಇಲ್ಲ. ಕೈಯಿಂದ ಹಾಕೋದ್ ಬರಲ್ಲ, ಕೈಯಿಂದ ಪರಿಸ್ಥಿತಿ ಹಾಕುವಂಥದ್ದು ಬರಲ್ಲ. ಬರೋದಿಲ್ಲ. ಹಾ. ಬಟ್ ನಾನು ಇಲ್ಲಿ ಕೆಳಗಡೆ ಇದನ್ನ ತೋರಿಸ್ತಾ ಇರ್ಬೇಕಾದ್ರೆ ಹಾ. ನಾನು ಹಿಂಗೆ ಮೇಲ್ಗಡೆನೂ ನೋಡಿದೆ, ಯಾಕಂದ್ರೆ ನನಗಿಲ್ಲಿ ಸ್ಕ್ರೀನ್ ತೋರಿಸ್ತಾ ಇತ್ತು. ಹಾ. ಇದೇನಿದು? ಫಾಗರ್. ಇದು ಫಾಗರ್. ಫಾಗರ್ ಯಾವಾಗ ಬೇಕಾಗುತ್ತೆ ನಮಗೆ? ಈಗ ನೋಡಿ, ಈಗ ನಾವು ಈ ತಿಂಗಳಿದೀವಿ ಚಳಿಗಾಲದಾಗ, ಈಗ ಬರ್ತಾ ಬರ್ತಾ ಬ್ಯಾಸಿಗೆ ಬರುತ್ತೆ. ಬೇಸಿಗೆಯಲ್ಲಿ ಟೆಂಪರೇಚರ್ ಜಂಪ್ ಆಗುತ್ತೆ. ಓಕೆ. ಟೆಂಪರೇಚರ್ ಜಂಪ್ ಆದಾಗ ಇದ್ರನ್ನು ಕೂಡ ನಾವು ಕೂಲ್ ಇಡ್ಬೇಕಂದ್ರೆ, ಇಲ್ಲಿ ಒಳಗೆ ಯಾವುದೇ ಬೆಳೆ ಇರಲಿ ಬೇಸಿಗೆಯಲ್ಲಿ ಅದನ್ನ ನಾವು ಕೂಲ್ ಇಡಬೇಕಪ್ಪ ಅಂದ್ರೆ ಫಾಗರ್ನ ಒಂದು 30 ಸೆಕೆಂಡ್ಸ್ ಆನ್ ಮಾಡ್ಕೋಬಹುದು. 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಎಷ್ಟು ಬೇಕೋ ಅಷ್ಟೊತ್ತು ಆನ್ ಮಾಡ್ಕೋಬಹುದು. ಆನ್ ಮಾಡ್ಕೊಂಡಾಗ ಏನಾಗುತ್ತೆ, ಒಳಗಡೆ ಟೆಂಪರೇಚರ್ ಡೌನ್ ಆಗುತ್ತೆ, ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನೀವು ಬೈ ಮ್ಯಾನ್ಯುವಲ್ ಮಾಡ್ಬೇಕಾ ಇಲ್ಲ ಆಟೋಮೆಟಿಕ್ ಆಗುತ್ತೆ? ಪ್ರೋಗ್ರಾಮ್ ಮಾಡ್ತೀವಿ. ಇದು ಪ್ರೋಗ್ರಾಮ್ ಕೂಡ ಇದೆ. ಆಟೋಮೇಷನ್ ಇದೆ ಕಂಪ್ಲೀಟ್. ನಮ್ಮ ಮೊಬೈಲ್ ಅಲ್ಲಿ ನಾವು ಆನ್ ಮಾಡ್ಕೋಬಹುದು. ಓಕೆ. ಸೊ ಈ ಮೊಬೈಲ್ ಅಲ್ಲಿ ನಾವು ಒಂದು ಈಸಿ ಗ್ರೋ ಅಂತ ಹೇಳಿ ಒಂದು ಇರಿಗೇಷನ್ ಆಪ್ ಮಾಡಿದೀವಿ. 1 ಸೆಕೆಂಡ್ ಸರ್, ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಹಾಂ ಸರ್, ಇದು ಈಸಿ ಗ್ರೋ ಆ್ಯಪ್. ಇದು ಈ ಆ್ಯಪ್ನಲ್ಲಿ ಹೋದಾಗ ನಾವು ಇದು ಏನಾಗುತ್ತೆ, ಇಲ್ಲಿ ಕನೆಕ್ಟ್ ಆಗಿದೆ ನೋಡಿ, ಲೈವ್ ಆಯ್ತು ಇದು. ಈ ಲೈವ್ ಆದಾಗ ಇಲ್ಲಿ ನಮಗೆ 2 ಮೋಟ್ರ್ ಆನ್ ಮಾಡ್ಬೋದು, 16 ವಾಲ್ಸನ್ನು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನಾವೀಗ ಉದಾಹರಣೆಗೆ ಇಲ್ಲೊಂದು ವಾಲ್ ಆನ್ ಮಾಡಿದ್ದೀನಿ ನೋಡ್ರಿ, ವಾಲ್ ನಂಬರ್ 1 ಆನ್ ಇದೆ. ಈಗ ನಾನು ವಾಲ್ ನಂಬರ್ 2, ವಾಲ್ ನಂಬರ್ 3. ಈ ವಾಲ್ಗಳೇನು ನಿಮ್ಮ ಸೊಲನೈಡ್ ವಾಲ್ಗಳ ಅಟಾಮಿಕ್ ಹೇಗದು? ಇವು ಸೊಲನೈಡ್ ವಾಲ್ಸ್. ಸೊಲನೈಡ್ ವಾಲ್ಸ್ ತೋರಿಸ್ತೀನಿ, ಆ ಕಡೆ ಇದೆ ಮೂಲೆಯಲ್ಲಿ. ಓಕೆ. ಸೊಲನೈಡ್ ವಾಲ್ಸ್ ಕೂಡ ಇದೆ. ಈಗ ಏನು ಮಾಡ್ತೀನಿ ನಾನು ಇದಂತಂದರೆ, ಈಗ ಐ ಆಮ್ ಗೋಯಿಂಗ್ ಟು ಆ್ಯಡ್ ಆನ್ ಮಾಡಿಬಿಡ್ತೀನಿ ಇದನ್ನು, ಯಾವುದು ಮೋಟ್ರನ್ನ. ಸೊ ಫ್ರಂಟ್ ಗಾರ್ಡನ್ ಮೋಟ್ರ್ ಈಸ್ ಆನ್. ಈಗ ಅಲ್ಲಿ ನಮ್ಮ ಇದರಲ್ಲಿ ಏನಿದೆ ಅಲ್ಲ, ಬೋರ್, ಇದು ಕೆರೆ ಹತ್ರ ಹೊರಗಡೆ ಕೆರೆ ಇದೆ. ನಮ್ಮ ಈಗ ಮಳೆ ನೀರೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಕೃಷಿ ಹೊಂಡ ಇದೆ. ಅಲ್ಲಿ ಕಲೆಕ್ಟ್ ಆದ ನೀರನ್ನ ನಾವೀಗ ಅಲ್ಲಿ ಪಂಪ್ ಕುಂದಿರ್ಸಿದೀವಿ, ಸಬ್ಮರ್ಸಿಬಲ್ ಅದ್ರಾಗೆ. ಅದರಿಂದ ನಮಗಿಲ್ಲಿ ಕನೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತೈತಿ. ಸೊ ಈಗ ನೀವು ಬರೀ ಮೊಬೈಲ್ ಅಲ್ಲಿ ಆನ್ ಆಫ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಕೆಳಗಡೆ ಇದು ಆನ್ ಆಗುತ್ತೆ, ಜೊತೆಗೆ ಫಾಗರ್ ಆನ್ ಆಗುತ್ತೆ. ಫಾಗರ್ ಆನ್ ಆಯ್ತಾ? ಓಕೆ. ಫಾಗರ್ ಆನ್ ಆಯ್ತು. ಸೊ ಈ ರೀತಿ ಜಸ್ಟ್ ಬರೀ ಒಂದು ಮೊಬೈಲ್ ಇದರಿಂದಾನೇ ಆಗುತ್ತೆ. ಹೌದು, ಮೊಬೈಲ್ ಇಂದಾನೇ ಆನ್ ಆಗುತ್ತೆ. ನನ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇದನ್ನ ಆನ್ ಆಫ್ ಮಾಡೋದಕ್ಕೆ ನೀವು ಇಲ್ಲೇ ಬಂದ್ಬಿಟ್ಟು ಮಾಡ್ಬೇಕಾ, ಎಲ್ಲಿದ್ರು ಮಾಡ್ಬೋದು? ಅಚ್ಚಾ, ಇದನ್ನ ಎಲ್ಲಿದ್ರು ಮಾಡ್ಬೋದು. ಇದು ವೈಫೈ ಕನೆಕ್ಟೆಡ್ ಇದೆ. ವೈಫೈ ಕನೆಕ್ಟೆಡ್. ನಾವು ಇಲ್ಲಿ ಎಲ್ಲಿಂದ ಬಾಂಬೆಯಿಂದ ಬೇಕಾದ್ರೆ ಎಲ್ಲರೂ ಯಾವ ಊರಾಗ ಇರ್ತೀನಿ ಅಲ್ಲಿ ನೀವು ಒಂದು ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ ಇರುತ್ತಲ್ಲ, ಏರ್ಟೆಲ್ ಯಾವ್ದು ನಿಮ್ಮ ಮೊಬೈಲ್ ಕನೆಕ್ಷನ್ ಇರುತ್ತೆ, ಆ ಕನೆಕ್ಷನ್ ಇಂದಾನೇ ನೀವು ಆನ್ ಆಫ್ ಮಾಡ್ಬೋದು. ವೈಫೈ ಕನೆಕ್ಟೆಡ್ ನಿಮ್ಮ ವಾಲ್ಗಳು ನಮ್ಮ ವಾಲ್ ಎಲ್ಲ ಇಲ್ಲಿ ವಾಲ್ಗಳು ಕನೆಕ್ಟ್ ಆಗಿಬಿಟ್ಟಿದಾವೆ. ಇಲ್ಲಿರೋ ಒಂದು ವೈಫೈ ಇದೆ ನಮ್ಮ ಕರೆಂಟ್ ರೂಮ್ ಅಲ್ಲಿ. ವೈಫೈ ಇದೆ. ಈ ವಾಲ್ಗಳೆಲ್ಲ ವೈಫೈ ಕನೆಕ್ಟ್ ಆಗಿದೆ. ಈ ವಾಲ್ಗಳೆಲ್ಲ ಸೋಲಾರಿ ಕನೆಕ್ಷನ್ ಆಗಿದಾವೆ. ಆನ್ ಆಫ್ ಮಾಡಕ್ ಪವರ್ ಇದೆ ಅಲ್ಲಿ. ವಾಲ್ ಹತ್ರ ಹೋಗೋಣ, ವಾಲ್ ಹತ್ರ ತೋರಿಸ್ತೀನಿ. ಸೋಲಾರ್ ಪವರ್ ಇಂದ ಅದಕ್ಕೆ ವಾಲ್ ಆಫ್ ಆನ್ ಆಗ್ಲಿಕ್ಕೆ ಇವೆಲ್ಲ 12 ವೋಲ್ಟ್ಸ್ ವಾಲ್ಸ್. ಓಕೆ. ಹೈ ಕರೆಂಟ್ ಇಲ್ಲ, ಶಾಕ್ ಹೊಡೆಯಂತದ್ದು ಏನಿಲ್ಲ, ನೀರ್ ಬಿದ್ರು ಅದು ಯಾವ್ದು ಏನಿಲ್ಲ, ಬರೀ 12 ವೋಲ್ಟ್ ಕರೆಂಟ್ ಇದು. ಸೊ ಅಲ್ಟಿಮೇಟ್ಲಿ ಎಲ್ಲದೂ ನೀವು ರಿಮೋಟ್ ಇಂದಾನೆ ಆಫ್ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ಪವರ್ ಇರಬೇಕು. ಹೌದು. ಆಮೇಲೆ ಇದರಲ್ಲಿ ನಿಮ್ಗೊಂದು ಪ್ರೋಗ್ರಾಮ್ ಅಂತ ಒಂದು ತೋರಿಸ್ತೀನಿ. ಇದರಲ್ಲಿ ನಾವು ಶೆಡ್ಯೂಲ್ ಮಾಡಿಬಿಡ್ಬೋದು ಈ ತರ. ಈಗ ನೋಡಿ, ಇದು ಶೆಡ್ಯೂಲ್ನ ಈ ಮೋಟರ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕು? 9:25 ಸ್ಟಾರ್ಟ್ ಆಗಿ 9:35 ಆಫ್ ಆಗಬೇಕು. ಈಗ ವಾಲ್ ನಂಬರ್ 1 ಅದು ಅಷ್ಟೊತ್ತಿಗೆ. ಆದ್ರೆ ವಾಲ್ ನಂಬರ್ 2 27ರಿಂದ 33. ಇದು ನಂದು ಫರ್ಟಿಲಿಗೇಷನ್ ವಾಲ್. ಇದು ಓಕೆ. ನಾನು ಫರ್ಟಿಲೈಸರ್ ಬರೀ 6 ನಿಮಿಷ ಕೊಡ್ತೀನಿ, ನೀರು 10 ನಿಮಿಷ ಕೊಡ್ತೀನಿ. ಸೊ ಅಲ್ಟಿಮೇಟ್ಲಿ ಒಬ್ಬ ರೈತಂದು ಅರ್ಧಕ್ಕರ್ಧ ಕೆಲಸ, ಅರ್ಧ ಅಲ್ಲ ಜಾಸ್ತಿನೇ ಕೆಲಸ, ಎಲ್ಲಾ ಕೆಲಸಗಳು ಕಣ್ ಮುಚ್ಕೊಂಡು ನೀವು ಬರೀ ಒಂದು ಮೊಬೈಲ್ ಅಲ್ಲಿ ಆನ್ ಆಫ್ ಮಾಡ್ಬೋದು. ಆಟೋ ಶೆಡ್ಯೂಲ್ ಇಟ್ಕೊಂಡ್ರೆ ಅದೇ ಅದ್ರ ಪಾಡಿಗೆ ಅದು ಮಂಡೇ, ಟ್ಯೂಸ್ಡೇ, ಇದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಹಿಂಗ್ ಕೊಟ್ಟಿದ್ದೀನಿ ನನಗೆ ವಾರಕ್ಕೆ 3 ಸರಿ. ಓಕೆ. ನನಗೆ ಯಾಕಂದ್ರೆ ಈಗ ಸ್ವಲ್ಪ ಮಂಜಿದೆ ಅಲ್ಲ, ಈಗ ತಂಪಿದೆ, ನನಗೆ ವಾರಕ್ಕೆ 3 ಸರಿ ಸಾಕು. ಅದೇ ಬೇಸಿಗೆಯಲ್ಲಿ ದಿನ ಕೊಡ್ತೀನಿ. ಇನ್ನೂ ಬಿಸಿಲು ಜಾಸ್ತಿ ಆದ್ರೆ ದಿನಕ್ಕೆ ಮುಂಜಾನೆ ಒಂದು, ಸಂಜೆ ಒಂದು ಕೊಡ್ತೀನಿ. ಸೊ ಒಂದ್ ಲೆಕ್ಕಕ್ಕೆ ಹೇಗೆ ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇದ್ರೂ ಕೂಡ ಯಾವುದೇ ತಲೆ ಬಿಸಿ ಇಲ್ದಂಗೆ ಅವ್ರಿಲ್ಲ ಇವ್ರಿಲ್ಲ ಅಂತ ಏನು ಇಲ್ಲ, ಯಾವ್ದು ಚಿಂತೆ ಇಲ್ಲ. ಟಾರ್ಗೆಟ್ ಹಾಕೊಂಡ್ಬಿಟ್ಟು ನಾವು ಕೆಲಸಗಳನ್ನ ಮಾಡಬಹುದು. ಇನ್ನೊಂದೇನ್ರಿ, ನಾವು ಸೋಲಾರ್ ಪ್ಯಾನಲ್ ಹಾಕಿ ಮೋಟರ್ ಕುಂದಿರ್ಸ್ಬೋದು ಅಲ್ಲಿ. ಸೋಲಾರ್ ಪ್ಯಾನಲ್ ಈಗ ಅದಕ್ಕೂ ಆರ್ಡರ್ ಮಾಡಿದೀವಿ. ಈಗ ಕರೆಂಟ್ ಇಂದ ನಡೀತಾ ಇದೆ ಮೋಟರ್, ಆದ್ರೆ ವಾಲ್ಸ್ ಎಲ್ಲ ಸೋಲಾರ್ ಇದೆ. ಸೊ ಅದನ್ನು ಫಿಕ್ಸ್ ಆತಂದ್ರೆ ನಾವು ಕರೆಂಟ್ ಐತಿ ಹೋಯ್ತು
ಅದು ಸಂಬಂಧ ವಾಲ್ಸು ಸೋಲಾರ್ ಇದೆಯಾ? ವಾಲ್ಸು ಸೋಲಾರ್. ಓಕೆ. ಮೋಟರ್ನು ಸೋಲಾರೇ ಮಾಡಿಬಿಟ್ರೆ ಈಗ ಏನು ನಿಮಗೆ ಈ ಕರೆಂಟ್ ಇಲ್ಲ, ಎಷ್ಟರಿಂದ ಇಷ್ಟು ಗಂಟೆ ಕರೆಂಟ್ ಬರುತ್ತೆ. ಆದ್ರೆ ಏನಾಗುತ್ತೆ, ನಾವು ಬೇಸಿಗೆ ಉದಾಹರಣೆ ನೋಡ್ರಿ, ನಾವು ಮಧ್ಯಾಹ್ನ ಬಿಸಿಲಿರುತ್ತೆ, ಅವಾಗ ನಾವು ಫಾಗರ್ ಆನ್ ಮಾಡ್ಬೇಕು ಅಥವಾ ನೀರು ಕೊಡಬೇಕು ಅಂತ ಅನ್ಸಿದ್ರೆ ಕರೆಂಟ್ ಇರಲ್ಲ. ಹೌದು. ಇದರಿಂದ ನಮ್ಗೆ ಏನು ಚಿಂತೆನೇ ಇಲ್ಲ, ಎನಿ ಟೈಮ್. ಸೊ ಈಗ ಇನ್ನೊಂದು ಸರ್, ಈ ಕಡೆ ನಾನು ಒಂದೇ ಕಡೆ ನಿಂತ್ಕೊಳ್ಳೋದು ಬೇಡ ನಿಮಗೆ, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕಮೆಂಟಲ್ಲಿ ಕೇಳ್ಬಿಡ್ತಾರೆ ಆಮೇಲೆ ನೀವು ಒಂದೇ ಕಡೆ ನಿಂತ್ಕೊಂಡ್ಬಿಟ್ಟು ಫೋಟೋ ಇದು ಮಾಡ್ಬಿಟ್ರಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ನಿಮ್ಮನ್ನ ಮೂವ್ ಮಾಡಿಸ್ತಾ ಇದ್ದೀನಿ. ಎನಿವೆ ವೀಕ್ಷಕರೇ, ಯಾರು ನೋಡ್ತಾ ಇದ್ದೀರಾ ಅವರು ಸುತ್ತಮುತ್ತ ನೋಡಿ, ಎಲ್ಲದೂ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಓಕೆ, ಈಗ ನಾನು ಕೇಳುವಂಥದ್ದು ಈ ಒಂದು ಸೆಟಪ್, ಈಗ ನೀವು ಹೇಳಿದ್ರಿ 1/4 ಎಕರೆಯಲ್ಲಿ ಇದನ್ನ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು. ಹೌದು. ಈ ಒಂದು ಸೆಟಪ್ಗೆ ನಿಮ್ಮ ಪ್ರಕಾರ ಈಸಿ ಗ್ರೋ ಅಲ್ಲಿ ನಿಮ್ದೇ ಪೇಟೆಂಟ್ ಇರೋದ್ರಿಂದ ಒಂದು ಎಷ್ಟು ಈ ಖರ್ಚಾಗುತ್ತೆ? ಖರ್ಚು ಮತ್ತೆ ಆದಾಯ, ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಇದನ್ನ ನೋಡ್ತಾ ಇದೀವಿ, ಟರ್ಮರಿಕ್ ನೋಡ್ತಾ ಇದೀವಿ. ಸೊ ಒಂದು ಸಣ್ಣದಾಗಿ ಬ್ರೀಫ್ ಆಗಿ ಹೇಳ್ಬೋದಾ? ಇದಕ್ಕೆ ಖರ್ಚು ಇದು 25 ಗುಂಟೆ ಅಂತ ಹೇಳಿದ್ವಲ್ಲ, 25 ಗುಂಟೆ. ಇದಕ್ಕೆ ನಾವು ಹೋದ ವರ್ಷ ಮಾಡಿದ್ವಲ್ಲ, ಇದನ್ನ ಅರ್ಧ ಎಕರೆ ಲೆಕ್ಕ. ಅರ್ಧ ಎಕರೆಗೆ ನಮ್ದು ಒಂದು 25 ಲ್ಯಾಕ್ಸ್ ಆಗಿದೆ ಸರ್. 25 ಲಕ್ಷ ಅಂದ್ರೆ ನಿಮಗೆ ಒಂದು ಎಕರೆ ಅಂತ ಹೇಳಿದ್ರೆ ಸುಮಾರು ಒಂದು 50 ಲಕ್ಷ. 50 ಲಕ್ಷ ಅಂದ್ರೆ ಎಲ್ಲದು ಫಾರ್ಮರ್ ಶೇರ್ಸು ಎಲ್ಲದು ಬಂತು, ಆಳು ಹೋಳು ಮೂಳು ಎಲ್ಲ ಖರ್ಚು. ಸೊ ಇದು ನೀವು ಹೇಳ್ತಿರುವಂತದ್ದು ಮೇಲ್ಗಡೆ ಸೆಟಪ್ಸು, ಕೆಳಗಡೆ ನಿಮ್ಮ ಗ್ರೋ ಬ್ಯಾಗ್ಸ್, ಗ್ರೋಯಿಂಗ್ ಮೀಡಿಯಾ, ಬೀಜ ಎಲ್ಲದೂ ಸೇರಿ. ಬೀಜನು ನೀವೇ ಕೊಡ್ತೀರಾ? ಬೀಜನು ಹೌದು, ನಾವೇ ಕೊಡ್ತೀವಿ. ಓಕೆ, ಅಂದ್ರೆ ಹೈ ಕುರ್ಕುಮಿನ್ ಇರುವಂತ ಬೀಜಗಳನ್ನು ಕೊಡ್ತೀವಿ. ಈ ರೈತರು ಯಾವ್ದನ್ನ ಕೇಳ್ತಾರೆ ಅವ್ರ ಊರಿಗೆ ಒಂದೊಂದು ಊರಿಗೆ ಒಂದೊಂದು ಸೆಟ್ ಆಗುತ್ತೆ. ಈ ಗುಲ್ಬರ್ಗ ಏರಿಯಾದಾಗ ಪ್ರಗತಿ 6 ತಿಂಗಳು ಬೆಳೆ ಕೊಟ್ಟಿದ್ದೀವಿ. ಸೊ ಒಂದೊಂದು ಊರಿಗೆ ತಕ್ಕಾಗೆ ಅವ್ರ ಪರಿಸರಕ್ಕೆ ಯಾವ್ದು ಸೆಟ್ ಆಗುತ್ತೆ ಆ ಬೀಜ ಹಾಕ್ತೀವಿ. ಇದನ್ನ ಮಾತ್ರ ಕೊಡ್ತಾ ಇದ್ದೀರಾ ಅಥವಾ ಬೇರೆನೂ ಕೊಟ್ಟಿದ್ದೀವಿ? ಬೇರೆನೂ ಕೊಟ್ಟಿದ್ದೀವಿ. ಓಕೆ, ಇದು ರಾಜೇಂದ್ರ ಸೋನಿ ಪ್ರಗತಿ ಅಂತ ಕೊಟ್ಟಿದ್ದೀವಿ. ಆಮೇಲೆ ಇದು ಯಾವ್ದು ಪ್ರತಿಭಾ ಒಂದು ವೆರೈಟಿ ಕೊಟ್ಟಿದ್ದೀವಿ. ಲೆಕೆಡೋಂಗ್ ಅಂತ ವೆರೈಟಿ ಕೊಟ್ಟಿದ್ದೀವಿ. ಅಲ್ಲ, ನಾನು ಕೇಳಿದ್ದೇನು ಅಂದ್ರೆ ಬರೀ ಅರಿಶಿನ ಮಾತ್ರ ಕೊಡ್ತಾ ಇದ್ದೀರಾ? ಸದ್ಯ ಅರಿಶಿನ ಕೊಟ್ಟಿದ್ದೀವಿ, ಆ ಶುಂಠಿನೂ ಕೊಟ್ಟಿದ್ದೀವಿ. ಅತ್ರೆ ಅಂತ ಒಂದು ಬರುತ್ತೆ, ಇನ್ನೊಂದು ರಗೋಡಿ ಅಂತ ಒಂದು ಬರುತ್ತೆ. ಓಕೆ, ಇವೆರಡು ವೆರೈಟಿ ನಾವು ಅದರಲ್ಲಿ ಕೊಟ್ಟಿದ್ದೀರಾ. ಎಷ್ಟು ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಶುಂಠಿ ಅಥವಾ ಅರಿಶಿನ ಎರಡು ಹೆಚ್ಚು ಕಮ್ಮಿ ಸೇಮೇ ಬರುತ್ತೆ, ಯಾಕಂದ್ರೆ ಬಿಹೇವಿಯರ್ ಇಸ್ ಸೇಮ್. ಈಗ ಅರಿಶಿನಕ್ಕೆ ನಿಮ್ಗೆ ಒಂದು ಎಕರೆಗೆ 40 ಟನ್ಸ್. ಫಸ್ಟ್ ಇಯರ್ ನ ಮಾಡ್ತೀನಿ ಅಂದ್ರೆ ಒಂದು ಎಕರೆಗೆ ಒಂದು 40 ಟನ್ಸ್ ಇಟ್ಕೊಳಕ್ ಅಡ್ಡಿ ಇಲ್ಲ. 40 ಟನ್ ಒಂದು ಎಕರೆಗೆ ಹಸಿದು ಗೊತ್ತಾಯ್ತು. ಅದ್ ನಿಮಗೆ ರೇಷಿಯೋ ಹಾಕೊಂಡ್ರೆ ನಿಮಗೆ ಇದಾಗುತ್ತೆ, 5 ಪಟ್ಟು ಕಡಿಮೆ ಆಗುತ್ತೆ. 5 ಪಟ್ಟು ಕಮ್ಮಿ ಆಗುತ್ತೆ. 18% to 20% ಒಣದಾಗುತ್ತೆ. ನಂತರ ಈಗ ಮಾರ್ಕೆಟಿಂಗ್ ಏನಾರು ಮಾಡ್ಕೊಡ್ತೀರಾ? ಮಾರ್ಕೆಟಿಂಗ್ ಯಾಕೆ ಇದನ್ನ ಕೇಳ್ತಿದೀನಿ ಅಂತ ಹೇಳಿದ್ರೆ, ಕೆಲವರು ಬೆಂಗಳೂರಲ್ಲೆಲ್ಲೋ ಇರ್ತಾರೆ, ಪಾಪ ಪ್ರಾಪರ್ಟಿ ಇರುತ್ತೆ. ಸೊ ಆ ಪ್ರಾಪರ್ಟಿಲಿ ಈ ರೀತಿ ಒಂದು ಸೆಟಪ್, ಕೃಷಿ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇರುತ್ತೆ, ಬಟ್ ಅವ್ರಿಗೆ ಆ ಟೈಮ್ ಇರೋದಿಲ್ಲ. ಈ ರೀತಿ ಮಾಡಿದ್ರೆ ಎಲ್ಲದನ್ನು ಮೊಬೈಲಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು ಅಂತ ನನ್ನ ಅನಿಸಿಕೆ. ಹೌದು. ಸೊ ಅಂತ ಸಿಚುವೇಶನ್ ಅಲ್ಲಿ ಬೆಳೆದದ್ದನ್ನ ಮಾರ್ಬೇಕಲ್ಲ. ಬೆಳೆಸೋದನ್ನ ಏನೋ ನೀವು ಮಾಡ್ಕೊಡ್ತೀರಾ, ಬೆಳೆದದ್ದನ್ನ ಮಾರೋದಕ್ಕೆ ಏನಾದ್ರು ಒಂದು ಐಡಿಯಾಸ್ ಇದೆಯಾ ನಿಮ್ಮಲ್ಲಿ? ಹೌದು. ಸೊ ಬೆಳೆದದ್ದನ್ನ ಮಾರ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ ಮಾರಾಟನೇ ಅರ್ಧ ಕೆಲಸ. ಬೆಳೆಯೋದು ಅರ್ಧ ಕೆಲಸ ಆದ್ರೆ ಮಾರಾಟ ಇನ್ನು ಅರ್ಧ ಕೆಲಸ. ಸೊ ಆ ಮಾರಾಟ ಮಾಡೋಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ಈಸಿ ಗ್ರೋ ಜೊತೆಗೆ ಟೈಅಪ್ ಆದಂತ ರೈತರು ಒಂದು 8 ಜನ ಏನಿದಾವೆ, ನಾವೆಲ್ಲರೂ ಸೇರಿ ನಮ್ದೆಲ್ಲ ಔಟ್ಪುಟ್ ನಾವು ಅಷ್ಟು ಕ್ವಾಲಿಟಿ ಟೆಸ್ಟಿಂಗ್ ಮಾಡ್ತೀವಿ. ಫಸ್ಟ್ ಕ್ವಾಲಿಟಿ ಟೆಸ್ಟಿಂಗ್ ಮಾಡಿ ನಮ್ದು ಅಕ್ರೆಡಿಟೆಡ್ ಲ್ಯಾಬೊರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಿಸ್ತೀವಿ. ಇದರಲ್ಲಿ ಹೆವಿ ಮೆಟಲ್ಸ್ ಇದೆಯಾ, ಪೆಸ್ಟಿಸೈಡ್ ಏನಾದ್ರು ಇದೆಯಾ, ಅಥವಾ ಇದರಲ್ಲಿ ಕುರ್ಕುಮಿನ್ ಎಷ್ಟಿದೆ, ಇದನ್ನೆಲ್ಲದನ್ನು ಟೆಸ್ಟ್ ಮಾಡಿಸ್ತೀವಿ. ಕ್ವಾಲಿಟಿ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಈ ಕ್ವಾಲಿಟಿ ಟೆಸ್ಟಿಂಗ್ ಮಾಡಿಬಿಟ್ಟು ಓಕೆ ಆದಂತ ಪದಾರ್ಥನ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ಮಾರ್ತೀವಿ. ಬಯರ್ಗೆ ನಾವು ಪಿಚ್ ಮಾಡ್ತೀವಿ, ನಮ್ಮ ಹತ್ರ ಇಷ್ಟು ಟನ್ ಇದೆ. ಒಬ್ಬರ ಹತ್ರ 5 ಟನ್ ಆದ್ರೆ 5 ಜನರ ಹತ್ರ 25 ಟನ್, 30 ಟನ್, 40 ಟನ್ ಆಗುತ್ತೆ. ನಾನು ಒಬ್ಬನೇ 5 ಟನ್ ತಗೊಂಡೋದ್ರೆ ಬೆಳಗ್ಗೆ ಪರ್ಚೇಸರು ಅಷ್ಟೊಂದು ಇದು ಮಾಡ್ತಾನೆ. ಒಂದು ನಾವು ಒಗ್ಗಟ್ಟಾಗಿದ್ದಾಗ ನಾವು ಹೇನ್ ಬೆಲೆ ಬರುತ್ತೆ, ಎಲ್ಲರೂ ಸೇರಿ ಅವ್ರಿಗೆ ನಾವು ಪಿಚ್ ಮಾಡ್ತೀವಿ. ಇಲ್ಲಿ ಮತ್ತೊಂದು ಕೇಳಬೇಕು ಸರ್, ಈಗ ದೊಡ್ಡ ಮಟ್ಟದ ಇನ್ವೆಸ್ಟರ್ಸ್ ರೈತರ ಬಗ್ಗೆ ನಾನು ಕೇಳಿದೆ. ಈಗ ಸಣ್ಣ ಮಟ್ಟದ ರೈತರು, ಸಣ್ಣ ಮಟ್ಟದ ರೈತರಿಗೆ ಇದನ್ನ ತುಂಬಾ ಸಣ್ಣದಾಗಿ ಅಂತ ಹೇಳಿದ್ರೆ ಈಸಿ ಗ್ರೋ ಇಂದ ಎಷ್ಟು ಸಣ್ಣ ಮಟ್ಟದಲ್ಲಿ ನೀವು ಮಾಡ್ಕೊಡ್ತೀರಾ? ಒಂದು. ಎರಡನೇದು, ಇಫ್ ಇನ್ ಕೇಸ್ ಈಗ ನಿಮಗೆ ಇದಕ್ಕೆ ಯಾವುದಕ್ಕೆ ಗ್ರೀನ್ ಹೌಸಿಗೆ ಸಬ್ಸಿಡಿ ಅಂತ ಸಿಗುತ್ತೆ, ಇದನ್ನ ಮಾಡಿದಾಗ ಸರ್ಕಾರದಿಂದ ಇಂತಿಷ್ಟು ಸಬ್ಸಿಡಿ ಅಂತ ಏನಾರು ಸಿಗುತ್ತಾ? ಸೊ ಇದು ದೊಡ್ಡ ರೈತರಲ್ಲೂ ಮಾಡ್ಬೋದು, ಹಾಗೆ ಸಣ್ಣ ರೈತರಿಗೂ ಮಾಡ್ಬೋದು. ನಾವು ಸಣ್ಣ ರೈತರಿಗೆ ಉದಾಹರಣೆಗೆ 21 ಮೀಟರ್ಗೆ 21 ಮೀಟರ್ ಅಂದ್ರೆ 4 ಗುಂಟೆ. ಈಗ 40 ಗುಂಟೆ ಅಂದ್ರೆ 1 ಎಕರೆ. 4 ಗುಂಟೆ ಅಂದ್ರೆ 21 ಮೀಟರ್ ಬೈ 21 ಮೀಟರ್. ಅದನ್ನು ಮಾಡ್ಬೋದು, ಅದನ್ನು ಮಾಡ್ಕೊಡ್ತೀವಿ.
ಓಕೆ. ಅವರು ನಾವು ಅರಿಶಿನ ಬ್ಯಾಟ್ರಿ ನಾವು ಏನೋ ತರಕಾರಿ ಅಥವಾ ಹೈ ವ್ಯಾಲ್ಯೂ ಅವ್ರು ಸ್ವಂತ ಮಾಡ್ತಿರ್ತಾರಲ್ಲ, ಹೌದು. ಅವ್ರು ಏನು ಲೇಬರ್ ಇಡಬೇಕಾಗಿಲ್ಲ. ಸೊ ಅವರೇ ಸ್ವಂತ ಮಾಡೋದ್ರಿಂದ ಅವರಿಗೆ ಆಗಲ್ಲ ಸ್ಮಾಲರ್ ಸ್ಪೇಸಲ್ಲಿ ಅವರು ಹೈ ವ್ಯಾಲ್ಯೂ ಐಟಮ್ ಅಂತ ಹೇಳ್ತೀವಿ, ದಿನನಿತ್ಯ ಬೆಳೆಯುವಂಥದ್ದು. ಹೌದು. ಹೈ ಏನು ಆಕ್ಟಿವಿಟಿ ಕ್ರಾಪ್, ಆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ ನಾವು. ದಿನನಿತ್ಯ ಹೋಗಿ ಬೆಳಗಿಂದ ಸಾಯಂಕಾಲವರೆಗೂ ಮಾಡಬೇಕು ಅನ್ನೋ ಪದಾರ್ಥಗಳು ಭಾಳ ಇದಾವೆ. ಹೌದು. ಅದರಲ್ಲಿ ದಿನನೂ ನಮಗೆ ವಾರ ವಾರ ಬೆಳೆ ಬರುತ್ತೆ, ಅದನ್ನು ಸಂತೆಗೆ ತೊಗೊಂಡೋಗಿ ನಾವು ಮಾರ್ಕೋಬಹುದು. ಈ ಸೊಪ್ಪು ಎಸ್, ಇಂಗ್ಲಿಷ್ ಸೊಪ್ಪುಗಳು ಬರ್ತವೆ, ನಮ್ಮ ಮಾಮೂಲಿ ಕೊತ್ತಂಬರಿ ಕರಿಬೇವು ಬರ್ತವೆ. ಈ ಬೇಸಿಗೆಯಲ್ಲಿ ನೋಡಿ, ಬೇಸಿಗೆಯಲ್ಲಿ ಸೊಪ್ಪುಗಳಿಗೆ ಭಾಳ ರೇಟ್. ಹೌದು. ಹೊಲದಲ್ಲಿ ಬೆಳೆಯಲ್ಲ, ಹೊರಗಡೆ. ಅವಾಗ ನಾವು ಇಂಥವು ಬೆಳ್ಕೊಂಡ್ಬಿಟ್ರೆ ಅದೊಂದು ಒಳ್ಳೆ ಬೆಳೆ ಆಗುತ್ತೆ. ಸಬ್ಸಿಡಿ ಯಾವ ಲೆಕ್ಕ? ಸಬ್ಸಿಡಿ ಗೌರ್ಮೆಂಟ್ 1 ಎಕರೆವರೆಗೂ ಕೊಡ್ತೈತಿ. 1 ಎಕರೆ ಇಲ್ಲ, ಮ್ಯಾಕ್ಸಿಮಮ್ ಓಕೆ, ಮ್ಯಾಕ್ಸಿಮಮ್ 1 ಎಕರೆವರೆಗೂ. ಅದ್ರ ಮೇಲಿಲ್ಲ. ನೀವು 2 ಎಕರೆ ಮಾಡಿದ್ರೆ ಅದರಲ್ಲಿ 1 ಎಕರೆ ಕೊಡ್ತಾರೆ. 2 ಎಕರೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಸರ್? ಅವರು ಒಂದು ಈ ಶೇಡ್ ನೆಟ್ಟಿಗೆ ಕೊಡ್ತಾರೆ. ಇದರಲ್ಲಿ 3 ತನಕ್ಕೆ ಸಬ್ಸಿಡಿ ಇದೆ. ಒಂದು ಹನುಮಂತರಾವ್ ಇದ್ರ ಸಬ್ಸಿಡಿ ಬಗ್ಗೆ ಜಾಸ್ತಿ ಗೊತ್ತು, ಕರೆದು ಬಿಡ್ತೀನಿ. ನಮ್ಮ ಹತ್ರ 2 ಸ್ಕೀಮ್ ಇದೆ ಸರ್. ಒಂದು NHM, ಇನ್ನೊಂದು NHB ಅಂತ. NHM ಅಂದ್ರೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಟೇಟ್ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್. ಓಕೆ. ಇದರಲ್ಲಿ ನಿಮ್ಗೆ 1 ಎಕರೆಗೆ 10 ಲಕ್ಷ ರೂಪಾಯಿ ಬರುತ್ತೆ. 1 ಎಕರೆಗೆ 10 ಲಕ್ಷ ರೂಪಾಯಿ? 1 ಎಕರೆಗೆ 10 ಲಕ್ಷ ರೂಪಾಯಿ ಬರುತ್ತೆ. ಓಕೆ. ಬಟ್ NHMಗೆ ಹೋಗ್ಬೇಕಾದ್ರೆ ನೀವೇನು ಲೋನ್ ತಗೊಳ್ಳೇಬೇಕಂತ ಏನು ಕಂಡೀಷನ್ ಇಲ್ಲ. ಆಮೇಲೆ NHM ಅಲ್ಲಿ ಮಿನಿಮಮ್ 1 ಎಕರೆ ಮಾಡ್ಬೇಕಂತ ಏನು ಕಂಡೀಷನ್ ಇಲ್ಲ. ಈ NHM ಅಂದ್ರೆ ಏನು ಸರ್? ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಓಕೆ. ಇದರಲ್ಲಿ ಅರ್ಧ ಎಕರೆನೂ ಮಾಡ್ಬೋದು, 1 ಎಕರೆನೂ ಮಾಡ್ಬೋದು. ಬಟ್ NHB ಅಂತ ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್. ಅಲ್ಲಿ ಮಿನಿಮಮ್ ಕಂಡೀಷನ್ 1 ಎಕರ್ ಇದೆ. ಮಿನಿಮಮ್ ಕಂಡೀಷನ್ 1 ಎಕರೆ, ಬಿಲೋ 1 ಎಕರ್ ಮಾಡಂಗಿಲ್ಲ. ಆಮೇಲೆ NHB ಅಲ್ಲಿ ಕಂಪಲ್ಸರಿ ಲೋನ್ ತಗೊಂಡ್ಮೇಲೆ ನೀವು ಪ್ರಾಜೆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ NHB ನಿಮ್ಗೆ ಸಬ್ಸಿಡಿ ಸಿಗೋದಿಲ್ಲ. ಆದ್ರೆ NHB ಅಲ್ಲಿ ವಿತೌಟ್ ಲೋನು ನೀವೇನಾದ್ರೂ ನಿಮ್ಮ ಸ್ವಂತ ದುಡ್ಡು ಇನ್ವೆಸ್ಟ್ ಮಾಡಿ ನೀವು ಈ ಪ್ರಾಜೆಕ್ಟನ್ನು ಮಾಡ್ಬೋದು. ಆಮೇಲೆ ಎಷ್ಟು ನಿಮ್ಗೆ ಏರಿಯಾ ಇದೆ ಅಂದರೆ ಮುಕ್ಕಾಲು ಎಕರೆ ಇದೆ, ಅರ್ಧ ಎಕರೆ ಇದೆ, 1 ಎಕರೆ ಇದೆ, ಅದಕ್ಕೂ ಕೂಡ ನೀವು ಅಷ್ಟು ಮಾಡ್ಕೋಬಹುದು. ಅಷ್ಟನ್ನು ಮಾಡ್ಕೋಬಹುದು. ಅಂದರೆ ಫ್ಲೆಕ್ಸಿಬಿಲಿಟಿ NHM ಅಲ್ಲಿ ಜಾಸ್ತಿ ಇರುತ್ತೆ. NHB ಅಲ್ಲಿ ಸ್ವಲ್ಪ ಲೋನ್ ಕಂಪಲ್ಸರಿ ಇದೆ. ಆಮೇಲೆ ಇನ್ನೊಂದು ಎಲ್ಲ ರೈತರಿಗೆ ಒಂದು ಬೆನಿಫಿಟ್ ನೀವು ಎಕ್ಸ್ಟ್ರಾ ತಗೊಳ್ಬೋದು. AIF ಸ್ಕೀಮ್, ಅಗ್ರಿ ಇನ್ಫ್ರಾ ಫಂಡ್. ನಬಾರ್ಡಿಂದ ಒಂದು ಎಲ್ಲ ಬ್ಯಾಂಕ್ಸಿಗೂ ಎಲ್ಲ ರೈತರಿಗೂ ಪ್ರೊಟೆಕ್ಟೆಡ್ ಕಲ್ಟಿವೇಶನು ಮತ್ತು ಈ ಥರ ಬೇರೆ ಯಾವುದೇ ನೀವು ಮಾಡೋಕ್ಕೆ ಅಗ್ರಿ ಇನ್ಫ್ರಾ ಫಂಡಲ್ಲಿ 3% ನಿಮಗೆ ಇಂಟ್ರೆಸ್ಟ್ ರಿಬೇಟ್ ಸಿಗುತ್ತೆ. ಅಂದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟು 9% ಇರುತ್ತೆ. ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ನೀವು ಈ ಲೋನು ಅಗ್ರಿ ಇನ್ಫ್ರಾ ಫಂಡಲ್ಲಿ ತೊಗೊಳ್ಬೋದು. ನಿಮಗೆ ಎಫೆಕ್ಟಿವ್ ರೇಟ್ 9%, ಬ್ಯಾಲೆನ್ಸ್ ಏನು 3% ಇದೆ ನಿಮ್ಮ ಅಕೌಂಟಿಗೆ ಅದು ಕ್ರೆಡಿಟ್ ಆಗುತ್ತೆ. ಮಂತ್ ಆನ್ ಮಂತ್ ಕ್ರೆಡಿಟ್ ಆಗುತ್ತೆ. ಮಂತ್ ಆನ್ ಮಂತ್ ನಿಮ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಅಂದರೆ ಅದು ನಿಮ್ಮ ಬ್ಯಾಂಕ್ ಚಾರ್ಜ್ ಮಾಡೋದು 9%. ಆ ಏನು ಅಡಿಷನಲ್ 3% ಮಾಡಿರ್ತಾರೆ, ಆ 3% AIF ಸ್ಕೀಮಲ್ಲಿ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. ಇದು ಬರೀ ಇನ್ಫ್ರಾಸ್ಟ್ರಕ್ಚರ್ಸಿಗೆ ಮಾತ್ರ, ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಕ್ರಾಪ್. ಕ್ರಾಪ್ಗೂ ಮತ್ತು AIFಗೂ ಎರಡೂ ಸಂಬಂಧ ಇಲ್ಲ. ನೀವು AIF ಅಂದರೆ ನೀವು ನನ್ನ ಹತ್ರ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನೀವು NHM ಅಲ್ಲಿ ಮಾಡ್ಬೋದು. ಬಟ್ ನಾವು ದುಡ್ಡಿದ್ರೂ ಕೂಡ ನಾನು ಸಬ್ಸಿಡಿಗೆ ಹೋಗ್ತೀನಿ ಅಂದರೆ ಲೋನ್ ಹೋಗಲೇಬೇಕು NHB ಅಲ್ಲಿ. ಸೊ NHL ಯಾರು ಲೋನ್ ತೊಗೊಳ್ತಾರೆ NHB ದವ್ರು ಅವ್ರಿಗೆ ಮಾತ್ರ ಅಪ್ಲಿಕೇಬಲ್. 1 ಎಕರೆ ಅದು ವಿತ್ ಆಲ್ ಡೆವಲಪ್ಮೆಂಟ್ಸ್ ಎಲ್ಲ ಕಾಸ್ಟು ಬರುತ್ತೆ, ಎಲ್ಲನೂ ಬರುತ್ತೆ. ನೀವು ಬಟ್ NHB ಅಲ್ಲಿ ಆ ಟರ್ಮರಿಕ್ ಇಲ್ಲ. ಸೊ ನೀವು ಫಸ್ಟ್ 1 ಕ್ರಾಪು ವೆಜಿಟೇಬಲ್ ಮಾಡಬೇಕಾಗತ್ತೆ. ವೆಜಿಟೇಬಲ್ ಮಾಡಿದ ಮೇಲೆ ಸೆಕೆಂಡ್ ಕ್ರಾಪಿಗೆ ನೀವು ಟರ್ಮರಿಕ್ ಹೋಗ್ಬೋದು. ಸಬ್ಸಿಡಿ ಆದಮೇಲೆ ನೀವು ಹೋಗ್ಬೋದು. ಈಗ ನಾವು ಈಸಿ ಗ್ರೋ ಆಟೋಮೇಷನ್ ಬಗ್ಗೆ ನಿಮಗೆ ಹೇಳ್ಕೊಡೋಕೆ ಇಷ್ಟಪಡ್ತಿದ್ದೀನಿ. ಇವೆಲ್ಲ ಸೊಲನಾಯ್ಡ್ ವಾಲಲ್ಲಿ 2 ನಮ್ಮ ವಾಲ್ ಬಂದುಬಿಟ್ಟು ಇರಿಗೇಷನ್ ವಾಲು, 2 ವಾಲ್ ಬಂದುಬಿಟ್ಟು ಫಾಗರ್ಸ್ ವಾಲು. ಈ ಸೊಲನಾಯ್ಡ್ ವಾಲು ಲೋರಾ ಇಂದ ಕನೆಕ್ಟ್ ಆಗುತ್ತೆ, ಲಾಂಗ್ ರೇಂಜಸ್ ಎಕ್ಸಸ್. ಅಂದರೆ ಇದು ಕಂಪ್ಲೀಟ್ಲಿ ವೈರ್ಲೆಸ್. ಇಲ್ಲಿಂದ ನಮ್ಮ ಕಂಟ್ರೋಲ್ ಯೂನಿಟ್ಗೆ ಯೂನಿಟ್ಗೆ ಆರ್ ಪಂಪ್ಗೆ ಅಲ್ಲಿಂದ ಏನಿದೆ ಅಲ್ಗೂ ಇಲ್ಗೂ ಯಾವುದೇ ರೀತಿಯಿಂದ ವೈರ್ ಕನೆಕ್ಷನ್ ಇರೋದಿಲ್ಲ. ವಿತೌಟ್ ವೈರ್ ಕನೆಕ್ಷನ್ ಲಾಂಗ್ ರೇಂಜ್ ಎಕ್ಸಸ್ ನಮ್ಮದು ಅರ್ಧ ಕಿಲೋಮೀಟರ್ವರೆಗೂ ನಿಮ್ಗೆ ಲಾಂಗ್ ರೇಂಜ್ ಎಕ್ಸಸ್ ಬರುತ್ತೆ. ಇದು ಕಂಪ್ಲೀಟ್ ಆಪರೇಟ್ ಆಗೋದು ಸೋಲಾರಿಂದ ಸರ್. ಸೋಲಾರ್ ಪವರ್ ಇಂದ ಯಾವುದೇ ರೀತಿಯಿಂದ ನಿಮಗೆ ಕರೆಂಟು ಪವರ್ ಬೇರೆ ಎಕ್ಸಸ್ ಎಲೆಕ್ಟ್ರಿಕಲ್ ಬೇಕಾಗಿಲ್ಲ. ಓನ್ಲಿ 12 ವೋಲ್ಟ್ ಒಂದು ನಾವು ಮೇಲ್ಗಡೆಯಲ್ಲಿ ಹೊರಗಡೆ ಒಂದು 80 ವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕಿದೀವಿ. ಆ ಸೋಲಾರ್ ಪ್ಯಾನಲ್ ಇಂದ 12 ವೋಲ್ಟ್ ಬ್ಯಾಟ್ರಿ
ಚಾರ್ಜ್ ಮಾಡಿಬಿಟ್ಟು, ಓಕೆ. ಸೊ ಈ ಚಾರ್ಜ್ ಕಂಟ್ರೋಲರ್ ಇಂದ ಇಲ್ಲಿ ಲೋರಾ ಇರುತ್ತೆ, ಆ ಲೋರಾ ಇಂದ ಈ ವಾಲ್ಗಳು ಆನ್ ಆಗುತ್ತೆ. ಸೊ ಈ ವಾಲ್ಗಳೆಲ್ಲ ಕನೆಕ್ಟೆಡ್ ಇರೋದು ವೈರ್ಲೆಸ್ ಇಂದ ನಮ್ಮ ಇದಕ್ಕೆ ಕನೆಕ್ಟೆಡ್ ಇರುತ್ತೆ. ಸೊ ಇದು ನಿಮ್ಮ ಈ ಒಂದು ಅರ್ಧ ಎಕರೆ ಸೆಟಪ್ಗೆ ಆಗುತ್ತೆ. ಹೌದು. ಬಟ್ ಈಗ ಇಫ್ ಇನ್ ಕೇಸ್ 1 acre ಅಥವಾ 2 acres ಹೀಗಿತ್ತು, ಅವಾಗ ಏನ್ ರಿಪೀಟರ್ ಹಾಕೋಬೇಕಾ ಹೇಗೆ? ಇಲ್ಲ ಸರ್, ಈಗ ಈ ಪ್ರತಿಯೊಂದು ನಮ್ದು ಕಂಟ್ರೋಲ್ ಯೂನಿಟ್ ಏನಿದೆ, ನಮ್ದು ಲೋರಾ ಲಾಂಗ್ ರೇಂಜಸ್ ಏನಿದೆ, ಅದು ನಿಮ್ಗೆ 20 ವಾಲ್ ಕಂಟ್ರೋಲ್ ಮಾಡ್ಬೋದು ಸರ್ ಎಟ್ ಎ ಟೈಮ್. ಅಲ್ಲ, ನಾನ್ ಕೇಳ್ತಿರುವಂತದ್ದು ಈಗ ತುಂಬಾ ದೂರ ಜಾಸ್ತಿ ಆಯ್ತು, ಆ ಹಂತದಲ್ಲಿ ಕನೆಕ್ಟಿವಿಟಿ ಬ್ರೇಕ್ ಆಗಲ್ವಾ ಅಂತ. ಸರ್, ಕನೆಕ್ಟಿವಿಟಿ ಬ್ರೇಕ್ ಆಗೋದು ಪ್ರಾಬ್ಲಮ್ ಬರೋದಿಲ್ಲ. ದೂರ ಆದಾಗ ನಾವು ಲೋರಾ ಎಕ್ಸಸ್ ಇನ್ನೂ ಜಾಸ್ತಿ ಹಾಕೊಂಡು ನಾವು ಕನೆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ ವೀಕ್ಷಕರೇ, ಇದು ಅವರ ಸೋಲಾರ್ ಪವರ್ಡ್ ಸೋಲನೈಡ್ ಆಪರೇಟೆಡ್ ವಾಲ್ಸು. ಸೊ ಇಲ್ಲಿಂದ ಅವರು ಕಂಟ್ರೋಲ್ ಸೆಟಪ್ ಏನಿದೆ ಅದಕ್ಕೆ ಅವರು ವೈರ್ಲೆಸ್ ಆಗಿ ಒಂದು ಸೆಟಪ್ನ ಮಾಡ್ಕೊಂಡಿದ್ದಾರೆ. ಇದರ ಒಂದು ಮೇಯ್ನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನೀವು ಎಲ್ಲೇ ಕೂತ್ಕೊಂಡ್ರು ಯಾವುದೋ ಇಲಿ ವೈರ್ನ ಕಡಿತು, ಹೆಗಣ ಕಡಿತು, ವಾಲ್ ಅದಾಗಲಿಲ್ಲ, ಆಪ್ರೇಟ್ ಆಗಲಿಲ್ಲ, ಅದೇ ಅಲ್ವಾ ಸರ್? ಹೌದು ಸರ್, ಹೌದು. ಅದೆಲ್ಲದೂ ಕೂಡ ಸಾಲೋ ಔಟ್ ಆಗುತ್ತೆ, ನಿಮಗೆ ಯಾವುದೇ ತಲೆ ಬಿಸಿ ಇರೋದಿಲ್ಲ. ಜೊತೆಗೆ ಸೋಲಾರ್ ಪವರಿಂದ ಆಪರೇಟ್ ಆಗೋದ್ರಿಂದ ಜಾಸ್ತಿ ಏನು ಪವರು ಅದು ಏನು ಕನ್ಸ್ಯೂಮ್ ಆಗೋದಿಲ್ಲ. ಪವರ್ ಕನ್ಸ್ಯೂಮೇಷನ್ 24 hours ನಮ್ಗೆ ಆಲ್ರೆಡಿ ಪವರ್ ಸೋಲಾರ್ ಇಂದಾನೆ ಬಂದ್ಬಿಡುತ್ತೆ ಸರ್, ಯಾವುದೇ ರೀತಿಯಿಂದ ಪವರ್ ಬೇಕಾಗೋದಿಲ್ಲ. ಈ ಸೆಟಪ್ ಸೋಲಾರ್ ಪ್ಯಾನಲ್ ಹಾಕಿದೀವಿ ನಾವು. ಈ ಸೆಟಪ್ ಕೂಡ ಅವಾಗಲೇ ಸರ್ ಹೇಳಿದಂತೆ ಎಲ್ಲಾದ್ರಲ್ಲೂ ಇದು ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಸರ್. ಎಲ್ಲ ಆಲ್ರೆಡಿ ನಮ್ಮ ಹತ್ರ ಏನು ಪ್ರಾಜೆಕ್ಟ್ ಮಾಡ್ತಾರೆ ಅವ್ರಿಗೆ ಇನ್ಕ್ಲೂಡೆಡ್ ಇದೆ. ಆಮೇಲೆ ಈ ಸೆಟಪ್ ಓಪನ್ ಲ್ಯಾಂಡಿಗೂ ನಾವು ಕೊಡ್ತೀವಿ. ಓಪನ್ ಲ್ಯಾಂಡಿಗೂ ಕೊಡ್ತೀವಿ. ಓಕೆ, ಈ ಸೆಟಪ್ ಅಂದ್ರೆ ವಾಲ್ಸ್ ಆಟೋಮೇಷನ್ ಓಪನ್ ಲಾನ್ ಕೊಡ್ತೀವಿ ನಾವು. ಓಕೆ, ಮುಂಬರುವ ದಿನಗಳಲ್ಲಿ ಇದರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆಟೋಮೇಷನ್ ಇನ್ಕ್ಲೂಡೆಡ್ ಟು ಕ್ಯಾಮ್ರಾನು ಕೊಡ್ತಾ ಇದೀವಿ. ಓಕೆ ವೀಕ್ಷಕರೇ, ಅದ್ರ ಬಗ್ಗೆ ಮಾಹಿತಿನ ನಾನು ಸ್ಕ್ರೀನಲ್ಲಿ ಇಲ್ಲಿ ನಂಬರ್ ಬರ್ತಾ ಇರುತ್ತೆ ಈಸಿ ಗ್ರೋ ಅವ್ರದ್ದು. ಸೊ ಅದ್ರದ್ದು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಅವರು ನಮಗಿಂತನೂ ಇನ್ನೂ ಹೆಚ್ಚಾಗಿ ಅದರ ಒಂದು ಸ್ಪೆಸಿಫಿಕೇಶನ್ಸನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಂದು. ಈಸಿ ಗ್ರೋ ಪೇಟೆಂಟೆಡ್ ರೇನ್ ಕಲೆಕ್ಷನ್ ನೀರಿಂದ ಏನು ಬರ್ತಾ ಇದೆ, ಮಳೆ ನೀರು ಏನು ಬರ್ತಾ ಇದೆ, ಆ ಶೇಡ್ನೆಟ್ನಿಂದ ಬಂದಿರೋ ನೀರುಗಳೆಲ್ಲ ಈ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡ್ತಾ ಇದೀವಿ ಸರ್. ಶೇಡ್ ನೆಟ್ ಆವಾಗ ತೋರಿಸಿದಂಥದ್ದು ರೇನ್ ಕಲೆಕ್ಷನ್ ಇದು ಅಲ್ಲಿಂದ ಬಂದಂತದ್ದು ಇಲ್ಲಿಗೆ ಬರುತ್ತೆ, ಅಂದ್ರೆ ಮಳೆ ನೀರು. ಓಕೆ, ಮಳೆ ನೀರು ಇಲ್ಲಿ ಶೇಖರಣೆ ಮಾಡಿ ಇದೇ ಮಳೆ ನೀರನ್ನ ಮರುಬಳಕೆ ಮಾಡಬಹುದು. ಇದಕ್ಕೆ ಗಿಡಗಳಿಗೆ ನೀರು ಬಿಡಕ್ಕೆ. ಸೊ ನ್ಯಾಚುರಲಿ ಬಂದಿರಂತ ವಾಟರ್, ಓಕೆ, ವಿತೌಟ್ ಸಾಲ್ಟ್, ನಿಮ್ಗೆ ಕ್ಲೀನ್ ವಾಟರ್ ಡೈರೆಕ್ಟ್ ಆಗಿ ನಾವು ಯೂಸ್ ಮಾಡಬಹುದು. ಅದೇನದು ಮೋಟರ್ ಬಿಟ್ಟಿದ್ದೀರಾ? ಅದು ಸರ್, ಅದು ಮೋಟರ್ ಬಿಟ್ಟಿದೆ, ಅದು ಫ್ಲೋಟಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದೀವಿ. ಫ್ಲೋಟಿಂಗ್ ಸಿಸ್ಟಮ್ ಮಾಡಿದೀವಿ. ವಾಟರ್ ತೆಳಗ್ ಹೋದಾಗೆಲ್ಲ ಅದು ಮೋಟರ್ ತೆಳಗ್ ಹೋಗುತ್ತೆ. ಆಮೇಲೆ ಇದು ಕಂಪ್ಲೀಟ್ ಆಟೋಮೇಷನ್ ಕನೆಕ್ಟೆಡ್ ಇದೆ ಸರ್. ಇವನ್ ಇದಕ್ಕೆ ನೀವು ಬೋರ್ವೆಲ್ ಬೇಕಾದ್ರೆ ಇದು ಮಾಡಬಹುದು, ರಿಫಿಲ್ ಮಾಡಬಹುದು. ಇನ್ ಕೇಸ್ ಬೇಕಾದ್ರೆ ರಿಫಿಲ್ ಮಾಡಬಹುದು ಸರ್. ಇನ್ ಕೇಸ್ ಬೇಕು ಅಂದ್ರೆ ರಿಫಿಲ್ ಮಾಡಬಹುದು. ಸೋಲಾರ್ ಇಂದ ರನ್ ಆಗೋದಕ್ಕೋಸ್ಕರ. ಸೊ ನೀವು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು ಸರ್. ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು. ಸೊ ಈಗ ನಾವು ನಿಮ್ಮ ಆಟೋಮೇಷನ್ ಇನ್ನೊಂದು ಸರಿ ನೋಡ್ಬೋಣ? ಸರಿ ಸರ್. ಈಗ ಸುಮಾರು ಆಟೋಮೇಷನ್ ನೀವು ಆಲ್ರೆಡಿ ರೈತರೆಲ್ಲ ನೋಡಿರ್ತಾರೆ. ರೈತರು ಇವತ್ತಿನ ದಿವಸ ಯಾಕೆ ಆಟೋಮೇಷನ್ ಮುಂದೆ ಬರ್ತಾ ಇಲ್ಲ? ಒಂದು, ಅವರಿಗೆ ಕಾಸ್ಟ್. ಹೌದು, ಪ್ರತಿಯೊಬ್ಬ ರೈತರು 7 ಲಕ್ಷ 8 ಲಕ್ಷ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆಟೋಮೇಷನ್ ಮಾಡಬೇಕಾದ್ರೆ ನಮ್ಮ ಪರಿಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ರೈತರಿಗೆ. ಹಾಗಾಗಿ ಚನ್ನು ದಂಬಲ್ ಸರ್ ನಮ್ಮ ಈ ರೈತರಿಗೆ ಅತಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಆಟೋಮೇಷನನ್ನು ಮಾಡಿದ್ದೀವಿ. ಈ ಆಟೋಮೇಷನ್ ಸಿಸ್ಟಮ್ ಹೇಗೆ ಮಾಡಿದ್ದೀವಿ ಅಂದರೆ ಯಾವುದೇ ರೈತ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಬಳಕೆ ಮಾಡಿರುವಂಥ ಕಂಪ್ಲೀಟ್ ಸೆಟಪ್ ಕೂಡ ಎಲ್ಲನೂ ಲೋಕಲಿ ಅವೈಲೇಬಲ್ ಇರುತ್ತೆ ಸರ್. ಇದು ನೀವು ಇಲ್ಲಿ ಇನಿಷಿಯಲ್ ಆಗಿ ಮಾಡಿದಾಗ ಹಿಂಗಿತ್ತ ಅಥವಾ ನಾರ್ಮಲ್ ಆಗಿ? ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವ್ ಯಾವ್ದೋ ಒಂದು ಈ ರೀತಿ ಯೂನಿಟಿಗೆ ಹೋದಾಗ ತುಂಬಾ ಫ್ಯಾನ್ಸಿ ಆಗಿ ದೊಡ್ಡದಾಗಿ ಒಂದು ಬೋರ್ಡ್ ಇರುತ್ತೆ. ಬೋರ್ಡ್ ಇರುತ್ತೆ, ಮೇಲ್ಗಡೆ ಒಂದು ಆಟೋಮೇಷನ್ ಇದಾಕ್ಬಿಟ್ಟು ಮುಟ್ಟಬೇಡಿ ನಿಮಗೇನೋ ಆಗುತ್ತೆ, ಇದೆಲ್ಲ ಮುಟ್ಟೋ ರೀತಿ ಇದೆ ಸರ್. ಈ ಫ್ಯಾನ್ಸಿಯಾಗಿ ಮಾಡಿ 8 ಲಕ್ಷ ತಗೊಳ್ತಾರೆ ಸರ್. ಓಕೆ, ಫ್ಯಾನ್ಸಿ ಏನಕ್ಕೆ ಬೇಕು? ನಮ್ ರೈತರಿಗೆ ಅನುಕೂಲ ಆಗ್ಬೇಕು ಸರ್. ರೈತರಿಗೆ ಅನುಕೂಲ ಆಗ್ಬೇಕು, ನಮ್ಗೆ ಏನ್ ಬೆಳೆ ಬೇಕೋ ಅದು ಬರಬೇಕು, ಪ್ಲಸ್ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇರಬೇಕು. ಏನಾದ್ರೂ ತೊಂದರೆ ಆದಾಗ ಲೋಕಲಿ ರಿಪೇರಿ ಆಗೋ ತರ ಇರಬೇಕು. ಸೊ ನಾವು ಎಕನಾಮಿಕ್ಕು ಇದೆ, ಆಮೇಲೆ ಟೆಕ್ನಾಲಜಿನೂ ಇದೆ ನಮ್ಮ ಹತ್ರ. ಎರಡೂ ಕಾಂಬಿನೇಷನ್ ಮಾಡಿ ನಾವು ಇದನ್ನ ಮಾಡಿದೀವಿ. ಮುಂಬರುವ ರೈತರಿಗೆ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಸೆಟಪ್ ಒಂದು ಬಾಕ್ಸ್ ಅಲ್ಲಿ ಸೆಟ್ ಮಾಡ್ಕೊಡ್ತೀವಿ. ಎಲ್ಲಾ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ನಮ್ ಕಂಟ್ರೋಲ್ ಯೂನಿಟ್,
ಆಮೇಲೆ ನ್ಯೂಟ್ರಿ ಡೋಸು ಎಲ್ಲಾನು ಒಂದೇ ಬಾಕ್ಸ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಒಂದೇ ಬಾಕ್ಸ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇರುತ್ತೆ. ಸೊ ಇದು ನಿಮ್ಮ ನಮ್ದು ABC ಅಂತ 3 ಫರ್ಟಿಲೈಸರ್ ಟ್ಯಾಂಕ್ಸ್ ಸರ್. ಓಕೆ, ವಾಟ್ ಎವರ್ ಈಗ ರೈತರು ಅವ್ರು ಏನ್ ಕೊಡ್ತಾರೆ ಅದು ಇಲ್ಲಿರುತ್ತೆ. ಇದು ಇಲ್ಲಿರುತ್ತೆ. ನೀವು ABC ಅಂತ ಆದ್ರೂ ಕರಿಬಹುದು, XYZ ಅಂತ ಅದು ನಾವು ನೇಮ್ ABC ಅಂದ್ರೆ ಅಟ್ ಲೀಸ್ಟ್ ಯಾರಾದ್ರೂ ಅಡ್ವೈಸ್ ಮಾಡಿದ್ರೆ A ಟ್ಯಾಂಕ್ ಅಲ್ಲಿ ನೀವು ಏನ್ ಕೊಟ್ಟಿದ್ದೀರಾ, B ಟ್ಯಾಂಕ್ ಅಲ್ಲಿ ಏನ್ ಕೊಟ್ಟಿದ್ದೀರಾ, C ಟ್ಯಾಂಕ್ ಅಲ್ಲಿ ಏನ್ ಹಾಕಿದಿರಾ ಅಂತ ಈಸಿಯಾಗಿ ಅರ್ಥ ಆಗಕ್ಕೆ ABC ಮಾಡೆಲ್ ಅಂತ ನಾವು ಹೇಳ್ತಾ ಇದೀವಿ ಸರ್. ಸೊ ಹಾಗೆ ಇಲ್ಲಿಂದ ನೀವು ಯಾವ ರೀತಿ ಪ್ರೋಗ್ರಾಮ್ ಮಾಡಿರ್ತೀರಾ ಆ ಪ್ರೋಗ್ರಾಮ್ ಪ್ರಕಾರ ಸೊಲೆನಾಯ್ಡ್ ವಾಲ್ವ್ ಅಲ್ಲಿ ಹೆಂಗ್ ಆಪರೇಟ್ ಆಗುತ್ತೆ ಅದ್ರ ಮೂಲಕ ಇಲ್ಲಿಂದ ಹೋಗುತ್ತೆ. ಇದು ಕಂಪ್ಲೀಟ್ಲಿ ಲೋರಾ ಲಾಂಗ್ ರೇಂಜ್ ಎಕ್ಸೆಸ್ ವೈಫೈ ಕೂಡಿಸಿದೀವಿ. ಈ ವೈಫೈ ಮುಖಾಂತರ ನಮ್ಮ ಮೊಬೈಲ್ ಆಪ್ ಗೆ ಕನೆಕ್ಟೆಡ್ ಇರುತ್ತೆ ಸರ್. ಓಕೆ, ಆಮೇಲೆ ನಾವು ಇದಕ್ಕೆ ಆಂಟೆನಾ ಕೂಡಿಸಿದೀವಿ. ಈ ಆಂಟೆನಾ ಮೇಲ್ಗಡೆ ಇದೆ. ಈ ಆಂಟೆನಾ ಮೇಲ್ಗಡೆ ಇದೆ. ಇದರಿಂದ ನಮ್ಮ ಕಂಟ್ರೋಲ್ ವಾಲ್ ಎಕ್ಸೆಸ್ ಆಗುತ್ತೆ. ನಾನು ನಿಮ್ಗೆ ಆವಾಗಲೇ ಹೇಳಿದ ಪ್ರಕಾರ ಸೊ 1/2 ಕಿಲೋಮೀಟರ್ ಕಂಟ್ರೋಲ್ ಇದ್ರೂ ಕೂಡ ನಮ್ಗೆ ಕಂಟ್ರೋಲ್ ವಾಲ್ ಎಕ್ಸೆಸ್ ಆಗುತ್ತೆ. ಈಗ ನೋಡಿ ಆಲ್ರೆಡಿ ಆನ್ ಮಾಡಿಬಿಟ್ರು ಮೋಟ್ರು. ಸೊ ಈವನ್ ನಮ್ದು ಡ್ಯೂಲ್ ಅಡ್ವಾಂಟೇಜ್ ಇದೆ ಸರ್. ಮೊಬೈಲ್ ಆಪ್ ಅಲ್ಲೂ ಏನಾಗಿದೆ ಅಂತಾನು ಗೊತ್ತಾಗುತ್ತೆ. ಮೋಟ್ರು ಆನ್ ಆಗೋಯ್ತು, ಮೊಬೈಲ್ ಅಲ್ಲೇ ಆನ್ ಮಾಡಿದ್ರು. ಆಮೇಲೆ ಇಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲೂ ಏನಿದೆ P1 ನಿಮ್ಗೆ ಮೋಟ್ರ್ ಆನ್ ಆಯ್ತು, ಮೋಟರ್ ಆನ್ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ. ವಾಲ್ 1, ವಾಲ್ 2, ವಾಲ್ 3 ಯಾವ ವಾಲ್ ಆನ್ ಆಯ್ತು. ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಈವನ್ ಡಿಸ್ಪ್ಲೇನೂ ಬರುತ್ತೆ, ಮೊಬೈಲ್ ಆಪ್ ಅಲ್ಲೂ ಸೊ ಎರಡೂ ಕಡೆ ಗೊತ್ತಾಗುತ್ತೆ. ಸೊ ಫರ್ಟಿಗೇಷನ್ ಯೂನಿಟ್ ಇದೆ ನಮ್ದು. ಸೊ ಫರ್ಟಿಗೇಷನ್ ಯೂನಿಟ್ ಕೂಡ ನಮ್ದು ಇಲ್ಲೇ ಆನ್ ಆಗಿರೋದು, ಆಫ್ ಆಗಿರೋದು ಪ್ರತಿಯೊಂದು ಇಲ್ಲೇ ಇನ್ಫಾರ್ಮೇಶನ್ ನಮಗ್ ಬರುತ್ತೆ. ಇಲ್ಲೇ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲೂ ಮೊಬೈಲ್ ಅಲ್ಲೇ ಬರುತ್ತೆ. ಸೊ ಆಲ್ರೆಡಿ ಫರ್ಟಿಗೇಷನ್ ಯೂನಿಟ್ ಆನ್ ಆಯ್ತು ಸರ್. ಮೊಬೈಲ್ ಅಲ್ಲೇ ಆನ್ ಮಾಡ್ಬಿಟ್ರು ಫರ್ಟಿಗೇಷನ್ ಯೂನಿಟ್. ಸೊ ನಾವ್ ಏನ್ ಟೆಕ್ನಾಲಜಿ ಮಾಡಿದೀವಿ ಅಂದ್ರೆ ನಮ್ಮ ಈಸಿ ಗ್ರೋ ಇಂದ ವಿತೌಟ್ ವಾಲ್ ಆನ್ ಆಗದೆ ಮೋಟರ್ ಆನ್ ಆಗಲ್ಲ ಸರ್. ಓಕೆ, ನಮ್ದು ಯೂನಿಕ್ ಆಟೋಮೇಷನ್ ಅಲ್ಲಿ ಯೂನಿಕ್ನೆಸ್. ಅದೇ ರೀತಿ ವಾಲ್ ಆನ್ ಆದ್ಮೇಲೆ ಮೋಟರ್ ಆನ್ ಆಗುತ್ತೆ. ಮೋಟರ್ ಆನ್ ಆದ್ಮೇಲೆ ಮಾತ್ರ ಈ ಕಂಟ್ರೋಲ್ ಯೂನಿಟ್ ಆನ್ ಆಗುತ್ತೆ. ಆಮೇಲೆ ಫರ್ಟಿಗೇಷನ್ ಯೂನಿಟ್ ಆನ್ ಆಗುತ್ತೆ. ಇದು ನಿಮಗೆ ಲೆವೆಲ್ಸ್ ಎಲ್ಲ ಅದು ಆಟೋಮೇಷನ್ ಅಲ್ಲಿ ಇದೆಯಾ ಅಥವಾ ಸರ್ ಯಾವುದು ವಾಟರ್ ಲೆವೆಲ್? ಈ ನಿಮ್ಮ ಯಾವುದು ಹೇಗಾದ್ರೂ ಫಾರ್ಮ್ ಟೇಕರ್ ಇಲ್ಲೊಬ್ರು ಫಾರ್ಮರ್ ಇರ್ತಾರಲ್ಲ ಸರ್, ಇದ್ರಲ್ಲಿ ನೀರ್ ಖಾಲಿ ಆಗಿದೆ ಏನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಫರ್ಟಿಲೈಸರ್ ನಾವು ಹೇಗಾದ್ರೂ ಮ್ಯಾನುವಲಿನೇ ಆಡ್ ಮಾಡ್ಬೇಕಾಗುತ್ತೆ. ಸೊ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಎಕನಾಮಿಕ್ ಮಾಡೆಲ್ ಅಲ್ಲಿ ಸೊ ವಿತ್ ಟೆಕ್ನಾಲಜಿಯಲ್ಲಿ ಕೊಡ್ತಾ ಇದೀವಿ ಸರ್ ನಾವು. ಓಕೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಆಟೋಮೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೀತಿದ್ದೀರಾ ಅಂತ ಹೇಳಿದ್ರೆ AMCಗಳಿರ್ಬೋದು, ಜೀವಾಮೃತ ಇರ್ಬೋದು, ಈಗೆಲ್ಲ ಗೋಕೃಪಾಮೃತ, ಗೋನಂದ ಜಲ ಏನೇನೋ ಬಂದಿದೆ. ಎಲ್ಲದನ್ನು ಸ್ಕ್ರೀನ್ ಮಾಡಿಬಿಟ್ಟು ಈ ರೀತಿ ಬ್ಯಾರಲ್ಗಳಿಂದ ಕೊಟ್ಬಿಟ್ಟು ಅಲ್ಲಿ ಸೊಲೆನಾಯ್ಡ್ ವಾಲ್ಸ್ ಇದೆ, ಆ ವಾಲ್ಸ್ ಮುಖಾಂತರ ನೀವು ಗಿಡಗಳಿಗೆ ಕೊಡ್ಬೋದು ಅಲ್ವಾ? ಎಸ್ ಸರ್, ಕರೆಕ್ಟ್ ಸರ್, 100% ಕರೆಕ್ಟ್ ಸರ್. ಸರಿ ಸರ್, ಡನ್. ಓಕೆ, ಥ್ಯಾಂಕ್ಸ್.